ಮಾಡ್ತೀರಾ? ಬಸ್ ಬಸ್ ಹೋದೆಲ್ಲ ಅಲ್ಲ ಬಸ್ ನೋಡ್ಕೊಂಡು ಹೋದ ಹೋಗತ್ ಬಸ್ ಹೋದ್ಲು ಸಿರಾಕ್ ಹೋದಂಗ ಆತತ್ ನಮ್ದು ಯಾರು ಹತ್ತಿರ ನಮ್ಮ ಬಸ್ ಹೋತಲ್ಲೋ ನನ್ ಮಗಂತ ಮಾತಾಡ್ಕೊಂಡು ಹಲೋ, ಬೆಳಗಾವಿ, ಚಿತ್ರದುರ್ಗ, ದಾವಣಗೆರೆ, ಕೊಪ್ಪಳ, ರಾಯಚೂರು, ಮೈಸೂರು, ಚಿತ್ರದುರ್ಗ, ವಿಜಯಪುರ ಈ ಹತ್ತಿ ಬೆಳೆಯುವ ಜಾಸ್ತಿ ಊರುಗಳವು. ಗೊತ್ತಾಯ್ತಾ? ಅದರಲ್ಲಿ ಮೊದಲನೇ ಸ್ಥಾನ ಹಾವೇರಿಗಿದೆ, ಎರಡನೇ ಸ್ಥಾನ ಧಾರವಾಡಕ್ಕಿದೆ. ನೀವು ಧಾರವಾಡದಲ್ಲಿ ಜೀವನ ಮಾಡ್ತಿದ್ದೀರೋ, ಹಾವೇರಿ ಜೀವನ ಮಾಡ್ತಿದ್ದೀರೋ, ಮೈಸೂರಲ್ಲಿ ಮಾಡ್ತಿದ್ದೀರೋ, ಚಿತ್ರದುರ್ಗದಲ್ಲಿ ಮಾಡ್ತಿದ್ದೀರೋ, ದಾವಣಗೆರೆಯಲ್ಲಿ ಮಾಡ್ತಿದ್ದೀರೋ, ಕಲಬುರ್ಗಿದಲ್ಲಿ ಮಾಡ್ತಿದ್ದೀರೋ, ರಾಯಚೂರಲ್ಲಿ ಮಾಡಿ ಬೆಳಗಾವಲ್ಲಿ ಮಾಡ್ತಿದ್ದೀರೋ? ನೀವ್ ಯಾರು ಹೇಳ್ರಿ? ಇದು ನಮ್ಮ ಬಳ್ಳಾಪುರ ಸ್ವಾಮಿ, ಇದು ದಾವಣಗೆರೆ ಅಲ್ಲ ನಮ್ದು. ನಾನು ಹಲೋ ಹಲೋ, ನಾನು ಒಬ್ಬ ಹತ್ತಿ ಮಾರಾಟ ಬೆಳೆಯೇನು. ಹಾ, ಬೆಳಗಾವಿ, ಚಿತ್ರದುರ್ಗ, ದಾವಣಗೆರೆ, ಕೊಪ್ಪಳ, ಬೆಳಗಾವಿ, ಮೈಸೂರು, ವಿಜಯಪುರ, ಕಲಬುರ್ಗಿ, ಬೆಳಗಾವಿ ಈ ತರ ಎಲ್ಲ ಊರಲ್ಲಿ ಹತ್ತಿಗಳು ಬೆಳೀತಾರೆ. ಮೊದಲನೇ ಸ್ಥಾನ ಹಾವೇರಿಗಿದೆ, ಎರಡನೇ ಸ್ಥಾನ ಧಾರವಾಡಕ್ಕಿದೆ. ಅದರಲ್ಲಿ ನೀವು ಯಾವ ಸ್ಥಾನವನ್ನು ಪರಿಚಯ ಮಾಡಿಕೊಂಡು ನೀವು ಯಾವ ದೀಪದಲ್ಲಿ ಹತ್ತಿಯನ್ನು ಜಾಸ್ತಿ ಬೆಳೀತೀರಾ? ಎಷ್ಟು ಮೂಟೆ ಬೆಳಿತೀರಾ? ಎಷ್ಟು ಕ್ವಿಂಟಲ್ ಬೆಳಿತೀರಾ? ಟ್ಯಾಕ್ಸಿ ತುಂಬಿಕೊಂಡು ಹೋಗ್ತೀರಾ? ಲಾರಿಯಲ್ಲಿ ತುಂಬಿಕೊಂಡು ಹೋಗ್ತೀರಾ? ನಾವ್ ಯಾವ್ದು ದೀಪಾವಳಿ ನೀವ್ ಹೇಳಿದ್ ಏನು ಬೆಳೆಯಲ್ಲ ನಾವು. ಅಲ್ಲ, ನೀವೇನು ಬೆಳೆಯೋದು ಅಂತ ಗೊತ್ತು. ನಮ್ಮ ಕರ್ಮ ಬಸ್ ಹೋತೇನಪ್ಪ. ಇಲ್ಲಿ ಯಾವ್ದು ಇಲ್ಲ ನಮ್ದು ಬಳ್ಳಾಪುರ ಸ್ವಾಮಿ. ನಮ್ಗೆ ಇದು ರಾಗಿ ಪಾಗಿ ಅಷ್ಟೇ. ತೆಂಗಿನಕಾಯಿ, ಅಡಿಕೆ ಗಿಡ ಅವೇ. ನಮ್ಗೇನು ಮಾತಾಡ್ಸ್ಬೇಡ್ರಿ, ತಲೆ ನಮ್ದು ಸರಿ ಇಲ್ಲ. ಆಮೇಲೆ ಆರೋಗ್ಯ ಏರ್ಪೇರಾಗಿದೆ ನಮ್ದು. ಆಮೇಲೆ ಅಣ್ಣ, ನೀವು ರಾಗಿ ಬೆಳಿತೀರಾ, ತೆಂಗಿನಕಾಯಿ ಬೆಳಿತೀರಾ, ಭತ್ತ ಬೆಳಿತೀರಾ ಅಲ್ವಾ? ಭತ್ತನು ಕಮ್ಮಿ ಒಟ್ಟಾಗೆ. ತೆಂಗಿನಕಾಯಿ, ಅಡಿಕೆ, ರಾಗಿ ಬೆಳಿತೀರಾ. ತುಂಬಾ ಅತಿ ಹೆಚ್ಚು ಉತ್ಪಾದನೆ ಅತಿ ಹೆಚ್ಚು ಬೆಳೆಯನ್ನು ಬೆಳಕಿಂತ ದೇಶ ಬೆಳಗಾವಿ, ಚಿತ್ರದುರ್ಗ, ದಾವಣಗೆರೆ, ಕೊಪ್ಪಳ, ಮೈಸೂರು, ವಿಜಯಪುರ, ಬೆಳಗಾವಿ, ಕೊಪ್ಪಳ ಮಾಡ್ಕೊಂಡು ಮಾಡ್ಬರ್ಬೇಕಾದ್ರೆ ಮೊದಲನೇ ಸ್ಥಾನ ಹಾವೇರಿಗಿದೆ, ಎರಡನೇ ಸ್ಥಾನ ಧಾರವಾಡಕ್ಕಿದೆ. ನೀವು ಬೆಳೆದಾದ್ಮೇಲೆ ಚೀಲಕ್ಕೆ ತುಂಬಿಟ್ಟು ಪ್ಲಾಸ್ಟಿಕ್ ಚೀಲಕ್ಕೆ ತುಂಬ್ತೀರೋ, ಗೋಣಿ ಚೀಲಕ್ಕೆ ತುಂಬ್ತಿರೋ, ಆಟೋದಲ್ಲಿ ತುಂಬ್ಕೊಂಡು ಹೋಗ್ತಿರೋ, ಟ್ಯಾಕ್ಸಿಯಲ್ಲಿ ತುಂಬ್ಕೊಂಡು ಹೋಗ್ತಿರೋ, ಕ್ಯಾಂಟ್ರಲ್ಲಿ ತುಂಬ್ಕೊಂಡು ಹೋಗ್ತಿರೋ, ಲಾರಿಯಲ್ಲಿ ತುಂಬ್ಕೊಂಡು ಹೋಗ್ತಿರೋ, ಮಂಡಿಗೆ ಹಾಕ್ತಿರೋ, ಇಲ್ಲ ನೀವೇ ಕೊಟ್ಕೊಂಡು ಮಾರ್ಕೆಟ್ ಮಾಡ್ತಿರೋ, ಕ್ವಿಂಟಲ್ ಗಂಟ್ಲೆ ಮಾಡ್ತಿರೋ, ಕೆಜಿ ಗಟ್ಲೆ ಮಾಡ್ತಿರೋ, ಗ್ರಾಮ್ ಗಟ್ಲೆ ಮಾಡ್ತಿರೋ? ಬಸ್ ಹೋದೆಲ್ಲ ಬಸ್ ನೋಡ್ಕೊಂಡು ಹೋದ ಹೋಗತ್ ಬಸ್ ಹೋದ್ಲು ಸಿರಾಕ್ ಹೋದಂಗ ಆತತ್ ನಮ್ದು ಯಾರು ಹತ್ತಿರ ನಮ್ಮ ಬಸ್ ಹೋತಲ್ಲೋ ನನ್ ಮಗಂತ ಮಾತಾಡ್ಕೊಂಡು. ಹಲೋ ಹಲೋ ಸ್ವಾಮಿ ಅವರೇ. ನೋಡಪ್ಪ, ಭಕ್ತಾದಿಗಳು ಅವಾಗಿಂದ ಮಾಡ್ತಾ ಇದ್ದಕ್ಕೆ ತಡಿಯಪ್ಪ ಒಂದ್ ನಿಮಿಷ, ಬೇರೆ ಭಕ್ತಾದಿ ಜೊತೆ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದೆ. ಈಗ ಎಲ್ಲ ಪೂಜೆ ಮಾಡಿ ಕಳ್ಸಿದೀನಿ. ನಿನ್ಗೇನಿಲ್ಲ, ಇನ್ನ ಕರೆಕ್ಟ್ 5 ದಿವಸದಲ್ಲಿ ನಿನ್ಗೆ ಒಳ್ಳೆ ಒಂದು ಶುಭ ಸಮಾಚಾರ ಬರುತ್ತೆ. ಹಣಕಾಸಿಂದು ಎಲ್ಲ ನಿಮ್ಗೆ ವ್ಯಾಪಾರ ವೃದ್ಧಿ, ಮನೆ ಕಡೆ ಸತಿಪತಿಯಲ್ಲಿ ನಿಮ್ಗೆ ಒಳ್ಳೆ ಹೊಂದಾಣಿಕೆ ಅದೆಲ್ಲ ಆಗುತ್ತೆ. ಆಯ್ತು, ಒಳ್ಳೇದಾಗ್ಲಿ. ಆಯ್ತಾ? ನೀನು ದೇವಿನ ಆರಾಧಿಸ್ಕೊಂಡು ಯಾವತ್ತನ ಈ ಕಡೆ ಬಂದು ಅಂದ್ಬಿಟ್ಟು ಹೋಗು. ನಿನ್ಗೆ ನಿಮ್ ಮನೆಗೆ ಆಗೋ ಒಂದು ಯಂತ್ರ ಕೊಡ್ತೀನಿ. ಅದನ್ನ ಕೋರಿಯರ್ ಕಳ್ಸಕ್ ಆಗಲ್ಲ. ಇಲ್ಲಿಗೆ ಬಂದಾಗ ನೀನೇನ್ ದುಡ್ಡು ಕೊಡ್ಬೇಕಾಗಿಲ್ಲ. ಭಕ್ತಿಯಿಂದ ನೀನ್ 10 ರೂಪಾಯಿ ಕೊಟ್ರು ನಾವು ಸ್ವೀಕಾರ ಮಾಡ್ತೀನಿ. ನಿಮ್ ಮನೆ ಹೆಸರು ಏನಪ್ಪಾ? ಅವ್ರ ಹೆಸರಾಗ ಕಳಿಸ್ಕೊಡ್ಬೇಕು. ನಮ್ಮ ಹೆಸರು ಅಲ್ಮುರ್ಕಿ ವಿಶಾಲಮ್ಮ ಅಂತ. ಅಲ್ಮುರ್ಕಿ ವಿಶಾಲಮ್ಮ ಅಂತ. ಅಲ್ಲೊಂದಿಲ್ಲ ಮುಂದೆ. ಅವೆಲ್ಲ ಬಿಡಪ್ಪ, ಕರೆಕ್ಟ್ ಆಗಿ ಹೇಳಪ್ಪ ನರಸಿಂಹರಾಜು. ವಿಶಾಲಮ್ಮ ಅಂತ ಸ್ವಾಮಿಗಳೇ. ವಿಶಾಲಮ್ಮ. ಯಾರ ರಾಶಿ? ಯಾರ ರಾಶಿ ಅಂತ ಅಂದ್ರೆ ಯಾರ ರಾಶಿ? ರಾಶಿ ಗೊತ್ತು, ನಂದು ವೃಶ್ಚಿಕ ರಾಶಿ. ನರಸಿಂಹರಾಜು ವಿಶಾಲಮ್ಮ. 1 3 3 2 6 6 3 9 ತಾಯಿ. ಅವರು ನೀನು ಅವ್ರನ್ನ ಮದುವೆ ಆಗಂಗೆ ಇಲ್ವಲ್ಲಪ್ಪ? ನಿನ್ಗೆ ಅವ್ರಿಗೂ ಆಗ್ಬಾರದೇ ಇಲ್ಲ? ಕಂಕಣ ಬಗ್ಗೆ ಕೂಡೇ ಬರಲ್ಲ? ಮದುವೆ ಆಗಿದ್ದೀನಿ ಸ್ವಾಮಿ, ಮೇಲೆ ಮಕ್ಕಳು. ಅವ್ರಿಗೆ ನೀನು ನೋಡಿದ್ರೆ ನಿನ್ ಜಾತಕದ ಪ್ರಕಾರ ನೀನು ಇನ್ನೊಬ್ಬ ಬೇರೆ ಹೆಂಗ್ಸ್ನ ಮದುವೆ ಆಗ್ಬೇಕಾಗಿತ್ತು. 3 ಅಕ್ಷರ ಅವ್ರಿಗೂನು. ಅವ್ರ ಮದ್ವೆ ಆಗ್ಬೇಕಾಯ್ತು. ನೀನು ಏನೋ ದೈವ ಇದರಿಂದ ನೀನ್ ಇವ್ರ ಮದ್ವೆ ಆಗಿದ್ಯಾ. ಈಗೆಲ್ಲ ಕಂಕಣ ಬಗ್ಗೆ ಐತೆ ಸ್ವಾಮಿ. ಯಾರಿಗೆ? ನಮಗೆ. ಎಷ್ಟಪ್ಪ ವಯಸ್ಸು ನಿಂಗ ಆಲಿ? ಎಲ್ಲ ಇದು ವಯಸ್ಸಾದಂಗೆ ಕಾಣಲ್ಲ, ಬಣ್ಣ ಅದು ಹಾಕಿಸ್ಕೊಂಡಿದೀವಿ. ಅಂಕಲ್ ಅಂತಾರ ಸ್ವಾಮಿ, ಎಲ್ಲ ಹೋದ್ರೆ ಅದಕ್ಕೋಸ್ಕರ.
ಹೌದಾ ಅದನ್ ಬಿಡು. ಹ್ಮ್. ನಿನ್ನ ಜಾತಕದ ಪ್ರಕಾರ ನರಸಿಂಹರಾಜು ಹೇಳ್ಬೇಕು ಅಂದ್ರೆ ನೀನು ಬೇರೆ ಹೆಂಗ್ಸ್ನ ಮದುವೆ ಆಗ್ಬೇಕಾಗಿತ್ತು. ಕಾರಣಾಂತರಗಳಿಂದ ಏನೋ ಅಡಚಣೆಗಳಾಗಿ ನೀನು ಈ ವಿಶಾಲಮ್ಮನ ಕಟ್ಕೊಂಡಿದ್ಯಾ ಅಲ್ವಾ? ಆಯ್ತು ಸ್ವಾಮಿ ಒಳ್ಳೇದು. ಆ ಓ ನಿಂಗೆ ಇಷ್ಟ ಇರ್ಲಿಲ್ಲ ಈ ಮದುವೆ ಆಕೆ ಇಷ್ಟ ಇತ್ತ ನಿನ್ಗೆ? ಇಲ್ಲ ಸ್ವಾಮಿಗಳೇ. ಈ ಮದುವೆ ಆಕೆ ಇಷ್ಟ ಇರ್ಲಿಲ್ಲ ನಿನ್ಗೆ. ನೀನು ಇಲ್ಲ ಸ್ವಾಮಿ. ರತ್ನಮ್ಮ ಅನ್ನೋಳ್ನ ಮದುವೆ ಆಗ್ಬೇಕಾಗಿತ್ತು ಅಲ್ವಾ? ಹಾ ನಾಟ್ರಿ ಜಬಲ್ ಬರ್ತೈತಿ ನೋಡಿ. ಹಲೋ 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 ಅವಾಗೆಲ್ಲ ಡ್ರಾಯರ್ ಎಲ್ಲ ಸುಟ್ಟ ಹಾಕ್ಯವ್ರಿ. ಹಲೋ ಸ್ವಾಮಿ ಇದೇ ಸ್ವಾಮಿ ಲಿಂಗ ಸ್ವಾಮಿ. ನರಸಿಂಹರಾಜು ರಾಂಗ್ ನಂಬರ್ ಗೊತ್ತಾಯ್ತು ಸ್ವಾಮಿ. ನರಸಿಂಹರಾಜು ದೈವಿನ ಆರಾಧನೆ ಮಾಡ್ಕೊಂಡಿರ್ತಕ್ಕಂತ ನಾನು ನನ್ನ ಬಗ್ಗೆ ನೀನು ಅಪಹಾಸ್ಯ ಮಾಡಿದ್ರೆ ನಿನ್ನ ವಂಶ ನಿರ್ವಂಶ ಮಾಡ್ಬಿಡ್ತೀನಿ. ನಾನು ಕೇಳೋ ಪ್ರಶ್ನೆಗೆ ನೀನು ಆನ್ಸರ್ ಮಾಡ್ಬೇಕು. ತಪ್ಪಾದ್ರೆ ತಪ್ಪು ಅನ್ನು ಸರಿಯಾದ್ರೆ ಸರಿ ಅನ್ನು. ನಾನು ನಿಂಬೆಹಣ್ಣು ಕರಿ ನಾಟಿ ಕೋಳಿ ಇಟ್ಕೊಂಡು ಕುಯ್ದು ಮಾಟ ಮಂತ್ರ ಮಾಡೋ ಪೂಜಾರಿ ಅಲ್ಲಪ್ಪ ನಾನು. ಹಲೋ ಅಲ್ಲ ಅಲ್ಲ ಸ್ವಾಮಿ, ಇಲ್ಲಿ ನಮ್ಮ ಮನೆ ಒಳಗೆ ಇರ್ತೀವಿ. ಸಣ್ಣ ಬೇರೆ ಮಳೆ ನಿಂತಿದೆ, ಆಚಿಗೆ ಹಾಕ್ಯಾರ ಅಲ್ಲಪ್ಪ. ನಾನು ಮಡಕೆ ಕುಡ್ಕೆ ಕರೆ ಕೋಳಿ ಕೊರೆ ಬೆಕ್ಕು ಇಟ್ಕೊಂಡು ಮಾಟ ಮಂತ್ರ ಮಾಡೋ ಪೂಜಾರಿ ಎಲ್ಲ ನಾನು. ದೇವಿನ ಆರಾಧನೆ ಮಾಡಿ ತಪಸ್ಸು ಮಾಡ್ಕೊಂಡು ದೈವ ಸಿಗ್ದಿ ನಮ್ಮ ತಂದೆ ಕಾಲು ಮುತ್ತಾದ ಕಾಲಿಂದ ನಾವು ಅದನ್ನೇ ರೂಢಿಸ್ಕೊಂಡ್ ಬಂದಿರೋದು, ಗೊತ್ತಾಯ್ತಾ? ಆ ತರ ಎಲ್ಲ ನೀನು ಅಪಹಾಸ್ಯ ಮಾಡಿದ್ರೆ ಬೆಳಿಗ್ಗೆ ನಿನ್ಗೆ ಏನ್ ಬೇಕೋ ಮಾಡೋ ಶಕ್ತಿ ನನ್ಗೆ ದೇವ್ರು ಕೊಟ್ಟಿದ್ದಾನೆ, ಗೊತ್ತಾ? ಬೆಳಿಗ್ಗೆ ಬಿಡಿ ಸ್ವಾಮಿ, ಇಷ್ಟ ಮನೆ ಕಂಡಿದ್ವಿ ಸಣ್ಣ ಗಣಿತ ಆಯ್ತು. ಆಮೇಲೆ ಆಚೆ ಕಡೆಗೆ ಮನೆ ಕಳಂಗ ನಿನ್ಗೆ ಇಷ್ಟ ಬಂದಾಗ ಹೇಳಕ್ಕೆ ನಾನ್ ನಿನ್ ಮನೆ ಆಳ? ಇಲ್ಲ ಸ್ವಾಮಿ, ಒಳ್ಳೇದು ಒಳ್ಳೇದು. ನಾನ್ ನಿನ್ ಮನೆ ಆಳನಪ್ಪ? ಇಲ್ಲ ಸ್ವಾಮಿ. ನೋಡ್ತೀಯ ಬೆಳಿಗ್ಗೆ ಎಷ್ಟೊತ್ತು ನಿಮ್ ಮನೆಯೊಳಗೆ ಏನ್ ಮಾಡ್ತೀನಿ ಅಂತ ಹಂಗಾರೆ? ಎಲ್ಲ ಸ್ವಾಮಿ, ನಾವು ಇಲ್ಲಿ ಮಳೆ ನಿಂತ ಐತೆ ಹಿಂಗೆಲ್ಲ ಅದು ಇದು ಹೇಳಿದೆ ಆಟಿಗೆ ಮನೆ ಕಂದರು ಅಂತ ಅಷ್ಟೇ, ಇನ್ನೇನು. ಏನಪ್ಪ ಹಿಂಗೆಲ್ಲ ಹೇಳ್ತಾ ಇದ್ರೆ ಆಚೆಗೆ ಮನೆ ಅಂತ ಚಾಪೆ ಗೀಪೆ ಹಾಕ್ಯಾರ. ಸಣ್ಣ ಮಳೆ ಬೇರೆ ನಿಂತ ಆಯ್ತು ಸ್ವಾಮಿ. ನಿನಗೇನ್ಕಪ್ಪ ಆಚೆ ಹಾಕ್ತಾರ ಅವರು? ಅದೇ ಇಷ್ಟ ಇರಲ್ಲ ಅಂತ ಏನು ಹೇಳ್ತಿರಲ್ಲ, ಅದಕ್ಕೆ ನಮಗೆ ಭಯ ಆಗ್ತಾ ಇತ್ತು. ಕಂಕಣ ಬಗ್ಗೆ ಕೂಡ್ ಬರ್ಲಿಲ್ಲ ಅಂತಂದ್ರೆ ನಿನ್ಗೂ ಅವ್ರಿಗೂ ಇನ್ನ ಸಾಯೋವರೆಗೂ ನಿಮ್ಗೆ ಅವ್ರಿಗೂ ಜಗಳನೆ ದಾಂಪತ್ಯದಲ್ಲಿ, ಅಲ್ವಾ? ಓ ಅಲ್ವಾ? ನಿಜನ ಸುಳ್ಳು? ಬೆಳಿಗ್ಗೆ ಹೇಳಕ್ಕಾಗಲ್ಲ ಸ್ವಾಮಿ, ನನಗೆ ಸಣ್ಣ ಮಳೆ ನಿಂತೈತಿ. ನಾನು 5 ನಿಮಿಷದಲ್ಲಿ ಮಾತು ಮುಗಿಸ್ತಾ ಇದ್ದೀನಿ, ತಿರ್ಗಾ ಫೋನ್ ಮಾಡಲ್ಲ ನಿಮ್ಗೆ. ಆಯ್ತು ನಮ್ ಕೆಲ್ಸ ಇಷ್ಟ ಆಯ್ತು ನಮ್ಮ ಅಂತಂದ್ರೆ ನೀನ್ ದಕ್ಷಿಣೆ ಬಂದ್ರೆ ಕೊಟ್ರು ಸಂತೋಷ, ಕೊಡ್ಲಿಲ್ಲ ಅಂದ್ರೆ ಸಂತೋಷ, ಗೊತ್ತಾಯ್ತಾ? ಆಯ್ತು ಸ್ವಾಮಿ. ಗೊತ್ತಾಯ್ತಾ? ನಾನು 2 ನಿಮಿಷದಲ್ಲಿ ಮಾತು ಮುಗಿಸ್ತೀನಿ. ನೀನು ಕಂಕಣ ಬರೋ ಪ್ರಕಾರ ನಿಮ್ಮ ಕುಟುಂಬಕ್ಕೆ ಬೆಸ್ತು ಬಿದ್ದು ನೀನು ವಿಶಾಲಮ್ಮನ್ ಮದ್ವೆ ಆಗಿದ್ಯಾ. ನೀನು ರತ್ನಮ್ಮ ಅನ್ನೋಳ ಸಖತ್ ವರ್ಷದಿಂದ ಲವ್ ಮಾಡಿ ಅವಳ ಜೊತೆ ಇದ್ದು ಪದ್ದು ಎಲ್ಲಾ ಮಾಡಿ ಅವಳಿಗೆ ಮೋಸ ಮಾಡಿದ್ಯಾ. ನೀನ್ ಅವಳು ಮದ್ವೆ ಆಗ್ಬೇಕಾಯ್ತು, ಅಲ್ವಾ? ರಾಂಗ್ ನಂಬರ್ ಇದು ಸ್ವಾಮಿ. ಹಲೋ ಹಲೋ ನಮ್ ಬರೀ ಇವ್ರು ಹಿಂಗೆ ಹೇಳ್ತಾರಲ್ಲ ನಮ್ ಮನೆ ತೊಗಿಯಾಗಿ. ಹಲೋ ಮಳೆ ನಿಂತಾಯ್ತು ಸ್ವಾಮಿ, ಆ ಒತ್ತಡಕ್ಕೆ ಮಾಡ್ರಾಗಲ್ವ? ಈಗ ರತ್ನಮ್ಮ ಬೇಕಾ ನಿಂಗೆ ವಿಶಾಲಮ್ಮ ಬೇಕೋ? ಹಲೋ ವ್ಯಾಪ್ತಿ ಪ್ರದೇಶಗಳಿಂದ ಅವ್ರೆ. ನಿನ್ಗೆ ರತ್ನಮ್ಮ ಬೇಕೋ ಈಗ ವಿಶಾಲಮ್ಮ ಬೇಕೋ? ಹೇಳು, ಯಾರನ್ನ ಬೇಕೋ ವಶೀಕರಣ ಮಾಡ್ಕೊಡ್ತೀನಿ. ರತ್ನಮ್ಮ ಬೇಕಾ? ಆಯ್ತು ಸರ್. ಅಲ್ಲ, ರತ್ನಮ್ಮ ಬೇಕಾ? ಒಳ್ಳೆ ಬೆಳಗ್ಗೆ ಮಾಡ್ತೀವಿ ಬಿಡಿ. ರೇ, ರತ್ನಮ್ಮ ಬೇಕೋ ಇಲ್ಲ ಬ್ಯಾಡವಾ ಅಷ್ಟು? ಅದು ಇಲ್ಲಿ ಬೇರೆ ಬೂಡಳೆ ಬೇರೆ ಹೇಳಿದೀನಿ, ಸಿಮೆಂಟ್ ಎಂಟಿಗೆ ಸರ್. ಆಯ್ತು. ಹಲೋ ಹಲೋ ರೈಟ್ ಮಾತಾಡ್ತೀನಿ, ಮೇಸ್ತ್ರಿ ಬರ್ಲಿ ಸ್ವಾಮಿ, ಬೆಳಗ್ಗೆ ಮಾಡಿ. ನರಸಿಂಹರಾಜು, ತಾಳ್ಮೆ ಪರೀಕ್ಷೆ ಮಾಡಬೇಡ. ಈಗ ನಿನ್ ನೋಡಿ ಏನ್ ಗತಿ ಮಾಡಿಸ್ತೀನಿ ಅಂತ ದುಷ್ಟಶಕ್ತಿಗಳನ್ನ ನಿನ್ ಮನೆಯೊಳಗೆ ನುಗ್ಗಿ. ನಿನ್ಗೆ ನಾನ್ ಕೇಳೋ ಪ್ರಶ್ನೆ ಬೇಕೋ ಬ್ಯಾಡ್ವೋ ರತ್ನಮ್ಮ? ಅದು ರೈಟ್ ಚೆನ್ನಾಗಿದ್ರೆ ಮೇಸ್ತ್ರಿಗೆ ಹೇಳಿ ಮಾಡ್ತೀನಿ ಬಿಡಿ ಸ್ವಾಮಿ. ಆಯ್ತು, ಇಕ್ಕಿ ಸ್ವಾಮಿ, ಮನಿಕಬೇಕು. ಹಲೋ ಹಲೋ ಒಳ್ಳೆ ತೋಟಗಳು ಸ್ವಾಮಿ. ಹಲೋ, ಇಕ್ಕಿ ಸ್ವಾಮಿ, ಬೆಳಿಗ್ಗೆ ಮಾಡಿದ್ರೈತೆ.
ಅಲ್ಲ ರೀ. ಬೆಳಗ್ಗೆ ಹೇಳ್ತಿ ಬಿಡಿ ಇಟ್ಕೆದ ಹಾ ಇಟ್ಕೆ ಅದೇ ಹೇಳ್ತಿ ಮೇಸ್ತ್ರಿ ಬರ್ಲಿ. ಇಟ್ಕೆ ಅಲ್ಲ, ನಿಂಗೆ ವಿಶಾಲಮ್ಮ ಜೊತೆ ಬಾಳಕ್ ಇಷ್ಟ ಇಲ್ಲ ಅಂದ್ರೆ ಹೇಳು, ಡೈವರ್ಸ್ ಕೊಡಿಸ್ ಮರಂಗ್ ಮಾಡಿ ರತ್ನಮ್ಮ ಜೊತೆ ಬಾಳೆ ಮರಂಗ್ ಮಾಡ್ಕೊಡ್ತೀನಿ. ಸ್ವಾಮಿ ನಮ್ಮ ಅದಕ್ಕೆ ಮನೆಗಿನೇ ಬಿಟ್ಟು ಓಡಿಸ್ಲಿ ಅಂತ. ಹಲೋ ಹಲೋ ಹಾ ಆಯ್ತು ಸರ್, ನಮಸ್ಕಾರ, ಒಳ್ಳೇದು, ಇಡಿ. ಈ ನಿಮ್ ಹೆಂಡತಿಗೆ ಫೋನ್ ಮಾಡ್ತೀಯಲ್ಲ, ನೀ ಕೊಡ್ತೀಯಲ್ಲ, ನೀನ್ ಹೇಳ್ತೀಯೋ ಇಲ್ಲ ಅವ್ರಿಗೇನೆ ಮಾಡ್ಲ ಫೋನು? ಆಯ್ತು ಹೇಳ್ತೀನಿ ಬಿಡಿ ಸ್ವಾಮಿ. ಕೊಡು ಫೋನ್ ಅವ್ರಿಗೊಂದ್ ಸ್ವಲ್ಪ ಮಾತಾಡ್ತೀನಿ, ನಿಂದೆಲ್ಲ ವಿಷಯ ಹೇಳ್ತೀನಿ. ಲಲಿತಾ ಮುಂದು, ರತ್ನ ಮುಂದು, ಲಕ್ಷ್ಮ ಮುಂದು ಎಲ್ಲ ಹೇಳೋಣ, ನಿಂದು ಜಾತಕ ಒಂದ್ ಸ್ವಲ್ಪ ಹೇಳೋಣ. ಒಳ್ಳೇದು, ಅದೇ ರೇಟಿಗೆ ತಾಂತೀವಿ ಬಿಡಿ ಎಂಟೇನ. ಹಾ ಅದೇ ರೇಟಿಗೆ ತಾಂತೀವಿ. ಏಯ್ ನಿಮ್ ತಗೊಳ್ಳಿ ತಾಂತೀವಿ ಬಿಡಿ. ನೀನ್ ಹೆಂಡತಿ ವಿಶಾಲಮ್ಮಂಗ್ ಫೋನ್ ಕೊಡು ಒಂದ್ ಸ್ವಲ್ಪ. ಇಲ್ಲ ನಿಮ್ ತಗೊಳ್ಳಿ ತಾಂತೀವಿ ಬಿಡಿ ಸ್ವಾಮಿ. ಫೋನ್ ಕೊಡು. ಮಿಂಚಿಂಗ್ ಮೀನಾಕ್ಷಿ ಆಗ್ಲಿ ನಿಮ್ಮ ಎಲ್ಲ ಹೇಳಿ ಮತ್ತೆ ಯಾವ ಲೋಪರ್ ನನ್ ಮಗನೇ ಈ ತರ ಮಾತಾಡ್ತಿದೀಯಾ? ಅಲ್ಲಕ್ಕ ನಮ್ಗೆ ಏನೋ ನೋಡಿ ಮದುವೆ ಕಾರ್ಯ ದುಡ್ಡು ಕಾಸು ಏನು ನಾವು ಅಲ್ಕೊಂಡ್ ಮಾತಾಡ್ತಿರೋದು? ಕೇಸ್ ಹಾಕ್ಬಿಡ್ತೀನಿ. ಕೇಸನ ಹಾಕು ನಿಮ್ಮ ಹೋಗು, ನನಗೆ ಅದೇ ನನಗೆ ತಲೆಗತ್ತಿರ. ಹಲೋ ಯಾರ ಬೇರೆಯವ್ರು ಮಾತಾಡು. ಬೆದೆ ಯಾರವ ಏನಾಯ್ತವ? ನಮಸ್ಕಾರ. ಯಾಕೆ ಆಕ್ಸಿಡೆಂಟ್ ಆತ? ಅಣ್ಣ ನಮಸ್ಕಾರ, ನರಸಿಂಹರಾಜ್ ಅವರ? ಬಿ ಎನ್ ನರಸಿಂಹರಾಜು. ನರಸಿಯಪ್ಪ ನಮಸ್ಕಾರ ಅಣ್ಣ. ನಮಸ್ಕಾರ ಸ್ವಾಮಿ. ಯಾರು ಹೇಳಿ ನೀವು? ನಾನು ಹಾ ಏನಾದ್ರು ಅಲ್ಕಮತ್ ಬಂದಿದ್ ಯಾರ್ರಿ ಅದು? ಏ ಯಾರವ ಅಂದ್ರೆ ಇದೇನಕ್ಕ ಹಿಂಗಂತ ಯಾರವ ಅಂದ್ರು? ಮೇಡಮ್ ನೀವ್ ಯಾರು ಅಂತ ಕೇಳ್ದು ಮೇಡಮ್. ಸಾರಿ ಸರ್, ಸಾರಿ. ನನ್ನ ಹೆಸರು ಮೀನಾಕ್ಷಿ ಅಂತ. ಮೀನಾಕ್ಷಿ ಹೆಂಗೆ ಮೇಡಮ್ ಅವರೇ ಪರಿಚಯ ನೀವು? ಇಲ್ಲ ಒಂದ್ ನಿಮಿಷ, ಅವ್ರು ನರಸಿಂಹರಾಜ್ ಅವ್ರಿಗೆ ನೀವೇನ ನರಸಿಂಹರಾಜು? ಏ ಇವ್ರು ನಾವು ಕಣಕ್ಕ, ನಾವು ಕೊಡಿ ಸರ್, ಪ್ಲೀಸ್ ಸರ್, ಪ್ಲೀಸ್. ಕೊಟ್ಟವ್ರ ಸ್ವಾಮಿ, ಕೊಟ್ಟವ್ರಕ್ಕ. ಸರ್ ನಮಸ್ತೆ. ಹಾ ನಮಸ್ತೆ ಸರ್. ನಲ್ಲ ನೋಡಿ ಇವಾಗ ಫಸ್ಟ್ ಹೇಳ್ತೀನಿ, ಸುಮ್ಮನೆ ಫಸ್ಟ್ ಹೇಳ್ತೀನಿ ಅಕ್ಕ. ಈ ಗಂಡ ಸತ್ತೋಗ್ಯವ್ರು ಪಟ್ಟ ಸತ್ತೋಗ್ರಿ ಅಂದ್ರೆ ನನಗೆ ಸರ್ವಾಗಲ್ಲ. ಏನ್ ಕಷ್ಟ ಕರೆಕ್ಟ್ ಆಗಿ ಹೇಳಿ ನನಗೆ. ಖಂಡಿತ ಕೈ ಮುಗ್ದು ಹೇಳ್ತೀನಿ ಅಕ್ಕ ನಾನು. ಗಿವ್ ರೆಸ್ಪೆಕ್ಟ್ ಟು ಟೇಕ್ ರೆಸ್ಪೆಕ್ಟ್, ಮೈಂಡ್ ಇಟ್. ಗೊತ್ತಾಯ್ತಾ? ಒಬ್ರು ನಮಸ್ಕಾರ, ಗೊತ್ತಾಗಲ್ಲಕ್ಕ. ಒಬ್ರು ನಮಸ್ಕಾರ. ಒಂದ್ಸರಿ ನಮಸ್ಕಾರ ಅಂದಾಗ ನಮಸ್ಕಾರ ಅನ್ನೋದ್ ಕಲ್ತ್ಕೊ ಫಸ್ಟ್. ನಮಸ್ಕಾರ ಅಕ್ಕ. ಮತ್ತೆ ಏನ್ ಗೊತ್ತಾ ಸರ್, ಹೇಳಿ ಸರ್, ಹೇಳಿ. ನೀವು ಮಾಡ್ತಿರಲ್ಲ ರೆಕಾರ್ಡಿಂಗು, ಮಾತಾಡ್ತಿರಲ್ಲ, ಓ ಅದು 100% ಸತ್ಯ. ನೀವು ಮಾತಾಡೋದು ಹೌದಕ್ಕ. ಅದ್ರಿಂದ ಎಷ್ಟೋ ಜನಕ್ಕೆ ಮನಸ್ಸಿಗೆ ಉಲ್ಲಾಸ ಆಗಿದೆ, ಎಲ್ಲ ಆಗಿದೆ. ಓ ನೀವು ತುಂಬಾ ಚೆನ್ನಾಗಿ ಮಾತಾಡ್ತೀರಾ ಸರ್, ಅದಕ್ಕೆ ನಿಮ್ ಜೊತೆ ಮಾತಾಡ್ಬೇಕು. ಓ ನಿಮ್ ನಂಬರ್ ಎಲ್ಲ ಇದ್ರಾಗಿತ್ತಲ್ಲ. ಯಾವ ಊರಕ್ಕ ನಿಮ್ದು? ನಮ್ದು ಹಾವೇರಿ ಸರ್. ಹಾವೇರಿ. ನಿನ್ನಪ್ಪರ್ದಾನ? ಹಾ 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 ಹೇಳಕ್ಕ. ಹಾವೇರಿ ಅಂತ. ಏನ ಹೇಳಿ ಒಟ್ನಾಗೆ ಈ ಗಂಡ ಇಲ್ಲ ಅಂತ ಮಾತ್ರ ಹೇಳ್ಬೇಡಿ. ನಮಗ್ ಗಂಡನೂ ಅವ್ರೆ, ಮಕ್ಳು ಅವ್ರೆ, ಎಲ್ಲಾರು ಅವ್ರೆ. ಏನ್ ಮಾತಾಡ್ತಿದ್ದೀರಾ? ಹೇಳಿ. ನೀವೇನ್ರಿ ನಿಮ್ಮನ್ ಮಡಿ ಕಡೆಗ್ ಬಂದಿದ್ದೀನ? ಅಲ್ಲಲ್ಲ ಸೋ ಪಾಪ ತಪ್ಪು ಅಕ್ಕ. ನಾವು ನಮ್ಗ ಅಕ್ಕ ತಂಗಿ ಸಮಾನ. ದೇವ್ರು ಒಳ್ಳೇದ್ ಮಾಡಿ 100 ವರ್ಷ ಇರ್ಲಿ ನೀವು. ನಮ್ ಯಜಮಾನ್ರು ಬದುಕವ್ರೆ, ಎಲ್ಲ ಅವ್ರೆ. ನಾವೇನಂತಂದ್ರೆ ರೆಕಾರ್ಡಿಂಗ್ ಅಲ್ಲಿ ಮಾತಾಡ್ತಿರಲ್ಲ, ಅದಕ್ಕೆ ಮನ್ಸಿಗೆ ನೆಮ್ಮದಿಯಾಗಿ ನಾವು ನಿಮ್ ಜೊತೆ ಮಾತಾಡ್ಬೇಕು ಅಂತ ಮಾಡಿದ್ವಿ ಅಷ್ಟೇ. ನಿಮಗ್ ಮದುವೆ ಆಗಿದೆ ಸರ್? ಎಲ್ಲಾರ ಬಗ್ಗೆ ಮಾತಾಡ್ತೀನಿ. ನಿಮ್ಮೊಂದು ಮದುವೆ ಆಗಿದೆ ಸರ್? ನಮ್ದು ಇದು ಇನ್ನೊಂದ್ 8 ದಿನ ಆಯ್ತಕ್ಕ. ಮಗಳು ಮದ್ವೆ, ಗಂಡು ಮಗಳಿಗೆ ಮದುವೆ ಮಾಡಿದ್ವಿ. ಹಳೆ ವಯಸ್ಸಾಯ್ತು ನಮ್ಗೂ. ನಿಮ್ಗೆ ಮದುವೆ ಆಗಿದ್ಯಾ ಅಂತ ಕೇಳಿದ್ದ ನಾನು ಅಷ್ಟೇ. ಮದುವೆ ಆಯ್ತಕ್ಕ. ನಿಮ್ಗೆ ಜನ ಮಕ್ಳು ಸರ್? ಇಬ್ರು. ಒಂದ್ ಹೆಣ್ಣು ಒಂದ್ ಗಂಡು. ಹೌದಾ? ಸಂತೋಷವಾಗಿದ್ದೀರಾ ಸರ್ ಜೀವನದಲ್ಲಿ? ಏನು ಹಂಗಿದ್ದು ಇದು ನಿಮ್ ಹೆಂಗಸ್ರು ಮದುವೆ ಆಗಿದೆ ಸರ್? ಈಗ ಮಾತಾಡೋಣ. ಅದೇ ಏನು ಕಷ್ಟ ಸುಖ ಬಂದೇ ಬರ್ತಾವಕ್ಕ ಎಲ್ಲ. ನಿಮ್ ಹೆಂಗಸ್ರಿಗೆ ಮದುವೆ ಆಗಿದ್ಯಾ ಅಂದೆ. ಹೇಳಿ ಸರ್, ನಿಮ್ ಹೆಂಗಸ್ರಿಗೂ ಮದುವೆ ಆಗಿದ್ಯಾ ಅಂದೆ. ನಾನೇ ಮದುವೆ ಇರೋದು ನಮ್ಮ ಹೆಂಗಸ್ರನ್ನ. ಹೌದಲ್ವಾ? ಅವ್ರಿಗೆ ಜನ ಮಕ್ಳು ಸರ್? ಇಬ್ರು. ನಮ್ಮಿಬ್ರಿಂದ ಇಬ್ರು, ಒಂದ್ ಹೆಣ್ಣು ಒಂದ್ ಗಂಡು. ಸರ್ ನಿಮ್ಗೆ? ನಮ್ಗೆ ಒಂದ್ ಹೆಣ್ಣು ಒಂದ್ ಗಂಡು. ಒಬ್ಬ ಮಗನ್ ಮದುವೆ ಮಾಡಿದೀವಿ, ಈಗ ಮಗಳ ಮದುವೆ ಸೆಟ್ ಮಾಡಿದ್ವಿ ಅಕ್ಕ. ನಮ್ಗೆಲ್ಲ ಮದುವೆ ಕರೆಯಲ್ವಾ ಸರ್? ಏನೋ ಬನ್ನಿ ಅಕ್ಕ. ಇದು ಮದುವೆ 17, 18 ತಾರೀಕು ಮದುವೆ ಬೆಂಗಳೂರಾಗೆ MS ರಾಮಾಯದಾಗ ಅಕ್ಕ. ಬನ್ನಿ, ಮಕ್ಕಳು ಗಂಡ ನಿಮ್ಮ ಯಜಮಾನ್ರೆಲ್ಲ ಬನ್ನಿ ಅಕ್ಕ. ಈಗ ನಿಮಗ್ ಮದುವೆ ಆಗಿದ್ರೆ ನಿಮ್ಗೆ ಇಬ್ರು ಮಕ್ಕಳು. ನಿಮ್ ಹೆಂಡತಿಗೆ ಎಷ್ಟು ಜನ ಮಕ್ಕಳು ಸರ್? ಇಬ್ರಿಂದ ಒಂದ್ ಹೆಣ್ಣು 2 ಮಕ್ಕಳು. ಹಂಗಾರೆ ನಿಮ್ಗೆ ಇಬ್ರು, ನಿಮ್ ಹೆಂಡತಿಗೆ ಇಬ್ರು. ಅಲ್ಲ ಇವ್ರೆ ನನ್ಗೆ ಇಬ್ರು. 2 ಹೆಣ್ಣು 1 ಗಂಡು. 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 2 ಹೆಣ್ಣು 1 ಗಂಡು.
ನಿಮ್ ಹೆಂಡತಿಗೆ ನಮ್ಮ ಹೆಂಡತಿಗೆ ಇಬ್ರು. ನೀವೇ ಕನ್ಫ್ಯೂಸ್ ಮಾಡಿ ನನಗೆ ಇಬ್ರೇ ಗಂಡ ಹೆಂಡತಿಯಿಂದ ಇಬ್ರೇ. ಸರ್ ನಿಮ್ಗೆ ಜನ ಮಕ್ಕಳು ಸರ್? ಅಕ್ಕ ನಮಗೂ ಇಬ್ರೇನಾ, ಇಬ್ರು ಗಂಡ ಹೆಂಡತಿಯಿಂದ ಇಬ್ರೇ ಮಕ್ಳಾಗಿರೋದ್ ನಮ್ಗೆ. ಸರ್ ನಮ್ಮನ್ನು ಗಂಡ ಹೆಂಡತಿಯಿಂದ ಕೇಳ್ತಿಲ್ಲ, ನಿಮ್ಗೆ ಜನ ಮಕ್ಕಳು ಒಂದ್ ಎಷ್ಟೇ ನಾನು. ನನಗೂ ಗಂಡ ಹೆಂಡತಿಯಿಂದ ಇಬ್ರಿಗೂ. ಸರ್ ಗಂಡ ಹೆಂಡತಿ ಅಲ್ಲ ಸರ್, ನಿಮ್ಗೆ ಜನ ಮಕ್ಕಳು ಸರ್? ನನ್ಗೆ ನನ್ನ ಹೆಂಡತಿಯಿಂದ ನನ್ನ ಗಂಡನಿಂದ ಇಬ್ರೇ ಮಕ್ಳು ಹುಟ್ಟಿರೋದು ನಮ್ಗೆ, ಒಂದ್ ಹೆಣ್ಣು ಒಂದ್ ಗಂಡು. ನಿಮ್ ಹೆಂಡತಿಯಿಂದ ಗಂಡನಿಂದ ನಿಮ್ಮಿಂದ ಹುಟ್ಟಿಲ್ವಾ ಹಂಗಾರೆ? ನನ್ನಿಂದನೇ ಆಗಿರೋದು 2 ಮಕ್ಳು ಹೇಳೋಣ. ಇದರಿಂದ ಸರ್ ನೋಡ ಆ ಸುಳೆ ಮಗ ಬೇರೆ ರೇಗಿಸ್ತಾವ. ನನಗೆ ಅಕ್ಕ ನನಗೆ ಜಾಸ್ತಿ ಇದು ಮಾಡ್ಬೇಡಿ, ನಿದ್ಗೆಟ್ಟಿದೀನಿ, ಕಾಲು ಕೈಯೆಲ್ಲ ಹೊಡ್ತಾ ಭದ್ರ ಎಲ್ಲ. ಇಬ್ರು ಮಕ್ಕಳು ನನಗೆ. ನಿಮ್ಗೆ ಇಬ್ರು ಮಕ್ಕಳು ಅಂತ ಹೇಳಿ. ನಮ್ಮ ಹೆಂಗಸಿಗೂ ಇಬ್ರು. ನಿಮ್ ಹೆಂಗಸ ಒಟ್ಟು 4 ಜನ. ಒಟ್ಟು 4 ಜನ. ಕೆಟ್ಟ ಮಾತಾಡ್ತೀನಿ ನಾನು, ನನಗೆ ಅದೇನ ರೇಗಿ ಮತ್ತೆ ಎಲ್ಲರೂ ಕರೆಕ್ಟ್. ನೀನೇ ತಪ್ಪು ಹೇಳ್ತಾ ಇದೀಯಾ. ಒಂಚೂರು ಹೇಳಿ ಸ್ವಾಮಿ ನೀವೇ ಬೇಡ ಎಲ್ಲ ಮೇಲೆ ನೀನೇ ಹೇಳು. 2 ಮಕ್ಳು ಸ್ವಾಮಿ ನಮ್ಗೆ, 2 ಅಕ್ಕ. 2 ಅಕ್ಕ 2 ಮಕ್ಳು. ನಿಮ್ಮನ್ನ ಅಕ್ಕ ಅಂದಿತ್ತು, 2 ಅಕ್ಕ ಅಲ್ಲ. ನಮ್ಗ ಅಕ್ಕ ಅಂದಿದ್ದ ನೋಡಿ ಕೇಳಿ. ಅಕ್ಕ ಏನ್ ಬೇಡ, ಕಾಲ್ಮಿ ಮೀನಾಕ್ಷಿ. ಆಯ್ತು ಮೀನಾಕ್ಷಿ ಅಂತ. ಕಾಲ್ಮಿ ಮಿಂಚಿಂಗ್ ಮೀನಾಕ್ಷಿ. ನನ್ನ ಹೆಸರು ಮಿಂಚಿಂಗ್ ಮೀನಾಕ್ಷಿ ಅಂತ. ಕಾಲ್ಮಿ ಮಿಕ್ಸಿ ಏನು? ಕಾಲ್ಮಿ ಮಿಕ್ಸಿ ಮೀನಾಕ್ಷಿ. ಮಿಂಚಿಂಗ್ ಮೀನಾಕ್ಷಿ. ಹಿಂಗೈತೆ ಆ ಕಡೆ ಅವರಿ ಕಡೆ ಹಂಗೆ ಇಕ್ಕದ ಮೀನಾಕ್ಷಿ, ಆ ಕಡೆ ಹಂಗೆ ಇಕ್ಕ. ಹೇಳಕ್ಕ. ಮಿಂಚಿಂಗ್ ಅಲ್ಲ, ಚುಚ್ಚಿಂಗ್ ಮೀನಾಕ್ಷಿ. ಎಲ್ಲ ಮಾತಾಡ ಫ್ಯಾಮಿಲಿ ಓಟ್ರು ಮಾತಾಡ್ರಿ. ಫ್ಯಾಮಿಲಿ ಓಟ್ರು 2 ಮಕ್ಳಕ್ಕ. ನಿಮಗ್ ಮದ್ವೆ ಆಗಿದೆ, ಎಲ್ಲ ಆಗಿದೆ. ನಿಮ್ ಹೆಂಗಸರು ಮದ್ವೆ ಆಗಿದೆ. ನಿಮ್ಗೆ ಜನ ಮಕ್ಕಳು? ಹೇಳು. ಗಂಡ ಕೇಳಕ್ ಹೋಗ್ಬೇಡ್ರಿ. ನಾವು ಇಲ್ಲಿ ಒಳ್ಳೆ ಮಗ ರೇಖೆ ಹೋದಾಗ್ಲಿಂದ ಇಲ್ಲಿ ದುಡ್ಡಿಗೆ ಬಂದಿರೋದು 3-4 ದಿನ ಮಾಡಿತ ಅಂತ ಹೇಳು. ಅವ್ರು ತಲೆ ಕೆಡಿಸ್ಬೇಡ್ರಿ ನಮ್ಗೆ. ನಿದ್ದೆ ಮಾಡಿಲ್ಲ ಸ್ವಾಮಿ ಬಂದಾನು. ಫೋನ್ ಮಾಡಿ ಬೈದ್ರಿ. ಈಗ ನಿಮ್ ಬೇರೆ ಹೇಳಕ್ಕ ನಮ್ಗೆ 2 ಮಕ್ಳು. ಏನಕ್ಕ ಏನಾಗ್ಬೇಕು ನಿಮ್ಗೆ? ಮಿಂಚಿಂಗ್ ಮೀನಾಕ್ಷಿ ಆಗ್ಲಿ ನಿಮ್ಮ ಎಲ್ಲ ಹೇಳಿ. ಮತ್ತೆ ಯಾವ ಲೋಪರ್ ನನ್ ಮಗನೇ ಈ ತರ ಮಾತಾಡ್ತಿದೀಯಾ? ಅಲ್ಲಕ್ಕ ನಮ್ಗೆ ಏನೋ ನೋಡಿ ಮದುವೆ ಕಾರ್ಯ, ದುಡ್ಡು ಕಾಸು ಮಾತಾಡ್ತಿರೋದು. ಕೇಸ್ ಹಾಕ್ಬಿಡ್ತೀನಿ. ಕೇಸನ ಹಾಕು, ನಿಮ್ಮ ಕೇಸ್ಗೆ ಹೋಗು. ನನಗೆ ಅದೇ ನನಗೆ ತಲೆಗತ್ತೀರ. ಈಗ 2 ಮಕ್ಳಕ್ಕ. ನಿಮ್ಗೆ 8 ಜನಕ್ಕ ಮಕ್ಳು? ನನ್ಗಿಬ್ರು, ನನ್ ಗಂಡಂಗಿಬ್ರು. ಹೆಂಗ ಎಷ್ಟ್ ಜನ? ಇಬ್ರು ಅಷ್ಟೇ. ನಮ್ದು ಹಂಗೆ ಕಣಕ್ಕ. ನಮ್ದು ಚೆನ್ನಾಗಿರ್ರಿ, 106 ವರ್ಷ. ನೀವು ಬನ್ನಿ, ನಮ್ದು ಹಂಗೆ ಅಕ್ಕ. ಸ್ವಾಮಿ ನಮ್ಗೆ ನನ್ ಗಂಡಂಗಿಬ್ರು ಮಕ್ಳು, ನನಗಿಬ್ರು ಮಕ್ಳು. ಒಟ್ಟು ಎಷ್ಟು ಜನ? ಒಟ್ಟು ಇಬ್ರು. ನಮ್ಗೂ ಇಬ್ರು ಅಕ್ಕ. ಒಂದ್ ಹೆಣ್ಣು ಹಂಗೂ ಹಂಗೆ ಸೇಮ್. ನಮ್ದು ಒಂದ್ ಹೆಣ್ಣು ಒಂದ್ ಗಂಡು ಅಕ್ಕ. ಈಗ ನಿಮ್ಗೆ ಜನ ಮಕ್ಳು? ಈಗ ನಿಮ್ಗೆ ಜನ ಮಕ್ಳು ಸ್ವಾಮಿ? ನಿಮ್ಮ ಕೆಲಸ ಹೊಡ್ತಾನ ನಿಮ್ಮ ಮನೆ ಮುಂದೆ ಅದೇ ನನಗೆ. ಈಗ ನಿಮ್ಗೆ ಜನ ಮಕ್ಳು? ನನಗೆ ಮಕ್ಳೇ ಆಗಿಲ್ಲ. ಅದನ್ನ ಕಟ್ಕೊಂಡು ನಿನ್ಗೇನಾಗಬೇಕಾಯ್ತು? ಬೇರೆ ವಿಚಾರ ಇದ್ರೆ ಅದು. ಮತ್ತೆ ಬೇರೆ ವಿಚಾರ ಮಾತಾಡ್ರಿ. ಹೇಳ್ರಿ ಬೇರೆ ವಿಚಾರ. ಏನಕ್ಕ ನೀವ್ ಮಾಡಿದ್ ಫೋನು? ನೋಡಿ ಸ್ವಾಮಿ, ನಾವೇನು ಇಲ್ಲ, ನಿಮ್ ವಾಯ್ಸ್ ಕೇಳು ಎಲ್ಲ ಇಷ್ಟ ಆಯ್ತು. ಮತ್ ಬಿಡಿ ಸುಮ್ಮನೆ. ಏನ್ ಗೊತ್ತಾ, ನಮ್ಗೆ ಮನೇಲಿ ನೆಮ್ಮದಿ ಇಲ್ಲ, ಏನಿಲ್ಲ ಜೀವನದಲ್ಲಿ. ಏನಕ್ಕ? ನಮ್ ಯಜಮಾನ್ರು ಸತ್ತಾಗ 3 ತಿಂಗಳಾಯ್ತು ಆಕ್ಸಿಡೆಂಟ್ ಅಲ್ಲಿ. ಅದೇ ಅಮ್ಮ, ನಾನು ಯಾವಾಗ ನಿಮ್ ಇದು ಆಗಕ್ ಬಂತು ಇಲ್ಲಿಗಾಲ ನಾ 500ನೇ ಅಕ್ಕ ಮಾಡಿರೋದು ಗಂಡಿಲ್ದಾರ ನನಗೆ. 500ನೇ 1ನೇನು ಬರೇ ಗಂಡಿಲ್ದಾರು ನನಗೆ ಗೊತ್ತು. ಮುಂದ್ಗ ನನ್ನ ಮುಗ ಬೈಕೊಂಡ್ರೆ ಹಿಂಗ ಆಗತ್ ನನಗೆ. ನನ್ನ ಅಕ್ಕ ನೀನು 90-100ಕ್ಕೆ 100 ನಮ್ಮ ಮನೆ ದೇವ್ರು ನರ್ಸಿಸ್ವಾಮಿ ಮಕ್ಕೊಡ್ದಂಗೆ ಹೇಳ್ತು. ನೀನ್ ಲಾಸ್ಟ್ ಇದೇ ಮಾತಾಡೋದು ಅಂತ. ನನ್ನ ಮದುವೆ ಮಾಡ್ಕೊಂತೀರಾ? ಆಯ್ತು, ಏನ್ ಮಾಡ್ಬೇಕು ಕೇಳು. ಏನಕ್ಕ ನಿನ್ಗೆ? ಏನಕ್ಕ ನಿನ್ಗೆ? ಎಲ್ಲಿ ದುರ್ಬಾಗ್ಲಾಗಿ ಅವಳೆ ಅವ್ರಿಗೆಲ್ಲ ಹೆಲ್ಪ್ ಅಲ್ಲಪ್ಪ. ಮತ್ತೆ ನಿನ್ ಕಡೆಯಿಂದ ಬೇರೆ ತರ ಹೆಲ್ಪ್ ನೋಡ್ದ ಸುಳೆ ಮಗ ಹೋಗ್ತಿದ್ದ. ಏನ್ ಬೇಕಕ್ಕ? ನನ್ಗೇನು ಬೇಡ, ನಿಂತವಿರೋ ಸಾಮಾನು ಅಷ್ಟೇ ಸಾಕು. ನನ್ ಸಾಮಾನೆಲ್ಲ ಕಬ್ಬಳದ ಆಡ್ ಮಾಡ್ಕೊಂಡು ಉದ್ರಿಕೊಂಡಿದ್ದನ್ನು. ಯಾಕೆ ಅಂದ್ರೆ ಇಲ್ಲ ನಾವು ಹಂಗಲ್ಲಕ್ಕ. ನಾವು ಒಂದು ಶ್ರೀರಾಮಚಂದ್ರ ಇದ್ದಂಗೆ ನಾನು.
ಮನೆಗೆಲ್ಲ ತಿಕ್ಲಿಡೈತೆ ಅಂತ ರಾತ್ರಿನಾಗೆಲ್ಲ ಹಂಗೆ ಮಾತಾಡ್ತೀನಿ ಅಂತ ಮನೆ ಕಂಡಾಗ ಈಗ ಫೋನ್ ಅಣ್ಣ, ಒಂದ್ ನಿಮಿಷ ತಡೀರಿ ಸರ್. ಬರೇ ಇಂತ ಹುಚ್ಚು ನನ್ನ ಮಕ್ಕಳು ಮಾಡಿದೆ ಅಪ್ಪ. ಯಾರನ್ನ ಕೇಳಿದ್ರೆ ಏನಂತ ಮೆಟ್ನಾಗೂ ಅಲ್ವ ನನ್ನ ಇದು ವಾಸ್ಕಲ್ಲಾಗೆ ನುಗ್ಗೆ ಗಿಡದಾಗೆ ಪರಂಗಿ ಗಿಡದಾಗ ವಾಸ್ಕಲ್ಲ ವಾಸ್ಕಲ್ಲಾಗಲ್ಲ, ನುಗ್ಗೆ ಗಿಡ ಪರಂಗಿ ಗಿಡದಲ್ಲಿ ನನಗೂ ಹಿಡಿತು ತಿಕ್ಲು. ಇವ್ರು ಯಾವಾಗ ಮೂಗ್ಬಟ್ಟು ಅಂತಿದ್ದಂಗೆ ನಾನು ವಾಸ್ಕಲ್ ನಿಮ್ಮ ಪರಂಗಿ ಗಿಡದಾಗೆ ಅಲ್ಲಾದ್ರಾಗೆ ಒಳಗಡೆಗೆಲ್ಲ ತೊಳೆದ್ ಕುಂತಿರ್ತೈತಿ. ಚೀನಾ ಕಡೆ ಎಲ್ಲ ನಾವು ಚಿಚ್ಚಿ ಅಂದ್ರೆ ಅಲ್ಲಣ್ಣ, ಚೀನಾ ಅದೇ ಇವ್ರು ಕಪ್ಪೆ ಪಪ್ಪೆ ಎಲ್ಲ ತಿಂತಾರಲ್ಲ ಚೋಳು. ಚೀನಾ ಆ ಕಡೆ ಎಲ್ಲ ನಾವು ಏನ್ರಾಗ ಮಾಡೋದು ಅಂದ್ರೆ ಪರಂಗಿನ ಗಿಡ, ನುಗ್ಗೆಕಾಯಿ ಗಿಡದಲ್ಲಿ ವಾಸ್ಕಲ್ಲು ಕಿಟಕಿ ಮಾಡ್ತೀವಿ, ಸೋಫಾ ಮಾಮೂಲಿ. ಫಾರಿನ್ ಆ ಕಡೆ ಚೀನಾ, ರಷ್ಯಾ ಆ ಕಡೆ ಎಲ್ಲ ಎಕ್ಸ್ಪೋರ್ಟ್ ಮಾಡ್ತೀವಿ. ಈ ಕಾಂಗ್ರೆಸ್ ಗಿಡದ ಹೂವು ಐತಲ್ಲ, ಎಕ್ಸ್ಪೋರ್ಟ್ ಅಂದ್ರೆ ನಾವು ವ್ಯಾಪಾರ ಅಲ್ಲಿ ರಷ್ಯಾ, ಚೀನಾ ಆ ಫಾರಿನಾಗೆಲ್ಲ ಮಾಡೋದು. ಏರೋಪ್ಲೇನ್ ಹೋಗೋದು, ಏರೋಪ್ಲೇನ್ ಹೋಗ್ತೀವಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ. ಈ ಕಾಂಗ್ರೆಸ್ ಗಿಡದ ಹೂವು ಬರುತ್ತಲ್ಲ, ಅದನ್ನ ಕೆಜಿ 3,500 ರೂಪಾಯಿ ತಾಂತೀವಿ. ಎಷ್ಟ್ ಕೆಜಿ ಇದ್ರು ತಾಂಬರೋಣ, ಮದುವೆ ತಗೊಂಡ ಬಿಡ್ತೀವಿ. ಬಿಟ್ಟಿ ಯಾರೋ ಕೊಡ್ಸಿರೋದು ಕುಡ್ದು ಬಿತ್ಕೊಂಡವ್ ನೀವು ಇಂಥವ್ರಿಂದಲೇ ಮತ್ತೆ ಸೋಮನ ಎದ್ದು ಕುಣಿದಾಡೋದು. ಅಣ್ಣ, ನಿಮ್ ಹೆಸರು? ನರಸಿಂಹರಾಜು ಅಂತ ಸ್ವಾಮಿ. ನಾನು ಪ್ರತಾಪ. ಕಾಂಗ್ರೆಸ್ ಗಿಡದ ಹೂವು ಬರುತ್ತಲ್ಲ, ಅದನ್ನ ಕೆಜಿ 3,500 ರೂಪಾಯಿ ತಾಂತೀವಿ. ಎಷ್ಟ್ ಕೆಜಿ ಇದ್ರು ತಾಂಬರೋಣ. ಕಾಂಗ್ರೆಸ್ ಗಿಡದ ಹೂವ? ಕಾಂಗ್ರೆಸ್ ಗಿಡ ಬರಲ್ವಣ ಹಳ್ಳಿಗಳಿಗೆ? ಅಯ್ಯೋ, ಹೆಜ್ಜೆ ಇಕ್ಕಕ್ ಜಾಗಿಲ್ಲ ನಮ್ಮೂರಾಗ, ಒಂಚೂರು ಒಂದ ಮಾಡಕ್ಕೂ ಜಾಗಿಲ್ಲ, ಹಂಗೆ ಬೆಳದ್ ನಿಂತ ಇದೆ. ಅಣ್ಣ, ಅದು ಕಾಂಗ್ರೆಸ್ ಗಿಡದ್ದು ಹೂವು ಬರುತ್ತಲ್ಲ, ಅದನ್ನ ನಾವು ಚೀನಾಗೆ ಮೂಗ್ಬಟ್ಟಿ ಕಳಿಸ್ತೀವಿ, ಮೂಗ್ಬಟ್ ಮಾಡಕ್ಕೆ. ಹೆಂಗಸ್ರಿಕೆ ಅಂತಾರಲ್ಲ ಮೂಗ್ಬಟ್ ಮಾಡಕ್ಕೆ ಚೀನಾಕ್ ಹೋಗುತ್ತೆ ಅದು. ಚೀನಾಗ್ ಹೋಗುತ್ತೆ ಅದು ಕಾಂಗ್ರೆಸ್ ಗಿಡದ ಹೂವ. ಇದು ಪ್ಲಾಸ್ಟಿಕ್ ಪೇಪರ್ ಹಾಕೊಂಡು ಕುಯ್ದಾಕ್ತಿವಿ ನಾವು, ಬೆಂಕಿ ಇಕ್ತಿವಿ, ಅದು ಮನೆ ತ ಹುಡಿದ್ರೆ ಕಾಯಿಲೆ ಇಲ್ಲ, ಅದು ಯಾರು ಗೊತ್ತಿಲ್ಲ, ನೀವ್ ಯಾರಿಗೂ ಹೇಳಕ್ ಹೋಗ್ಬೇಡ್ರಿ. ಅದನ್ನ ನೀವೇನ್ ಮಾಡ್ತೀರಾ ಅಂತ ಅಂದ್ರೆ, ಆ ಹೂವ ಎಲ್ಲ ಬಿಡಿಸ್ಬಿಟ್ಟಿ ಒಂದೊಂದ್ ಕೆಜಿ ಕವರ್ ಮಾಡಿ ನೀವು ನನಗೆ ಫೋನ್ ಹಾಕುದ್ರೆ, ನಾವ್ ಅದು ಎಷ್ಟ್ ಕೆಜಿ ಇದೆ ಅಂತ ತಗೊಂಡು ನಾವು ತಗೊಂಡೋಗ್ತೀವಿ. ನಾವು ಚೀನಾಗೆ, ಫಾರಿನ್ಗೆ, ರಷ್ಯಾ ಆ ಕಡೆ ಎಲ್ಲ ಅದು ಮೂಗ್ಬಟ್ಟಿ ಕಳಿಸ್ತೀವಿ ನಾವು. ಸ್ವಾಮಿ, ಅದು ವಿಶಾಲೂರ ಮೈಯೆಲ್ಲ ಗಜ್ಜದ ನಾವದನ್ನ ಇದು ಕರ್ತತೆ ಸ್ವಾಮಿ, ಮೈಯೆಲ್ಲ ಗಜ್ಜೆತ್ತಂಗ ಎಲ್ಲ ಊತ್ ಒಂದ್ ನಿಮಿಷ ಹೇಳೋದಕ್ಕೆ ಕೇಳಿಸ್ಕೊಳ್ಳಿ ಸರ್ ನೀವು. ಆಯ್ತು ಸ್ವಾಮಿ. ಏನ್ ಗೊತ್ತಾ, ಕೈಗೆ ಗ್ಲೌಸ್ ಹಾಕೊಳ್ಳಿ. ಕೈಗೆ ಹಾಕೋಣ ಗ್ಲೌಸ್ ಬರುತ್ತಲ್ಲ, ಡಾಕ್ಟರ್ ನರ್ಸ್ಗಳೆಲ್ಲ ಹಾಕಂತಾರಲ್ಲ, ಇದು ಪ್ಲಾಸ್ಟಿಕ್ ನಂತ ಕೈಗೆ ಅದನ್ನ ಹಾಕೊಂಡು ಕಾಲಿಗೆ ಶೂ ಹಾಕೊಳ್ಳಿ. ಹಾಕೊಂಡು ಅಣ್ಣ, ನೀವ್ ಅದಕ್ಕೆ ನೀರ್ ಹಾಕಂಗಿಲ್ಲ, ಗೊಬ್ಬರ ಹಾಕಂಗಿಲ್ಲ, ನೀರ್ ಹಾಯ್ಸಂಗಿಲ್ಲ, ಏನು ಇಲ್ಲ. ಅಪ್ಪ, ಯಾರನ್ನ ಕಿತ್ಕೊಂಡು ಹೋಗೋರ್ ಬಂದು ಈಗ ಮನೆ ಮುಂದೆ ಹುಟ್ಟೋದಕ್ಕೆ ಹಿಂಗೆ ಮನೆ ಮುಂದೆ ಕೈ ಒಂದು ಗಂಟೆ ಹೊತ್ತು ಒಂದ್ ಅರ್ಧ ಗಂಟೆ ಕೈಯಾಗ ಕಿತ್ತ ಹಾಕಿದ್ರೆ ಕೈ ಎಲ್ಲ ಗಾಯ ಆಗ್ತವೆ. ಅದನ್ನ ಮೂಗಿಕ್ಕಿ ಅಂತಾರೆ ಅಂತೀರಲ್ಲ ನೀವು. ಏನ್ ಗೊತ್ತಣ್ಣ, ಅದನ್ನ ಹೂವನ ಬಿಡಿಸ್ಬಿಟ್ಟಿ ಒಂದೊಂದ್ ಕೆಜಿ ಕವರ್ ಮಾಡಿ ಪ್ಯಾಕ್ ಮಾಡಿ ಚೀಲಕ್ಕೆ ಹಾಕಿಕ್ಬಿಡಿ. ನಾನು ಎಷ್ಟ್ ಕೆಜಿ ಇದೆ ಟೋಟಲ್ ಕ್ವಿಂಟಲ್ ಲೆಕ್ಕ ಹಾಕ್ಬಿಡ್ತೀನಿ. 3,500 ರೂಪಾಯಿ ಕೆಜಿ ಹಂಗೆ ಬಂದ್ ತಗೊಂಡೋಗ್ತೀವಿ. ನಿಮ್ 3 ಅಡ್ರೆಸ್, ನಿಮ್ ಹೆಸರು, ಅಡ್ರೆಸ್ ಕೊಟ್ಬಿಟ್ರೆ ಸಾಕಡೆ ಅಲ್ಲಿ ಬಂದ್ಬಿಡ್ತೀನಿ ನಾನು ಕಾರಲ್ಲಿ. ನಿಮ್ ಹೆಸರು ಹೇಳಿ? ನರಸಿಂಹರಾಜ್ ಸ್ವಾಮಿ. ಹೆಂಗೆ ಅಡ್ರೆಸ್ ಹೇಳಿ, ಫುಲ್ ಹೇಳಿ ನಿಮ್ದು. ನರಸಿಂಹರಾಜು, ಬಳ್ಳಾಪುರ, ಬುಗುನಹಳ್ಳಿ ಪೋಸ್ಟ್, ತುಮಕೂರು ತಾಲೂಕು. ಈಗ ಹೂವ ಯಾವಾಗ ಬಿಡಿಸಿರ್ತೀರಣ್ಣ? ಸೊ ಹೆಂಗ್ ಬಿಡ್ಸ ಹೂವಲ್ಲ, ಅವು ವಿಸುದ್ ಗಿಡ. ಅದು ಗಿಡ ಗೊತ್ತು, ಅದ್ರಲ್ಲಿ ಹೂವ ಬರುತ್ತಲ್ಲ, ಮೂಗ್ಬಟ್ಟಿಗೆ ಹೋಗುತ್ತೆ ಅದು ಚೀನಾಗೆ. ಇಲ್ಲಿ ಈಗ ಒದ್ದು ನಿಂತೈತಿ ನಮ್ಮೂರಾಗೆ ಒಂದು 100 ಆಳು ಒಂದು ತಿಂಗಳು ಕುಯ್ದ್ರು ಮುಗಿಯಲ್ಲ. ಆ ಕಡೆ ಕುಯ್ದ್ರಲ್ಲಿ ಆ ಕಡೆ ಈ ಕಡೆ ಗಾಳಿ ಚಿಗುರ್ತೈತೆ ಅದು. ಅಣ್ಣ, ನಿಮ್ ಮನೆಯವ್ರು ಯಾರನ್ನ ಕೆಲ್ಸ ಪಲ್ಸ್ಕೋರ್ ಇಲ್ಲ, ಯಾರೋ ಒಂದ್ ಎರಡು ಎಣ್ಣೆ ಕರ್ಕೊಂಡ್ ಹೋಗೋಣ. ಹೂವ ಬಿಡ್ಸಕ್ಕೆ ಕರ್ಕೊಂಡೋಗಿ ಬಿಡಿಸ ಎಲ್ಲ ಆದ್ಮೇಲೆ ನನಗ್ ಹೂವ ಎಲ್ಲ ಬಿಡಿಸಿ ಒಂದೊಂದ್ ಕೆಜಿ ಕವರ್ ಮಾಡಿ ನನಗೆ ಫೋನ್ ಮಾಡಿದ್ರೆ, ನಾನು ಕೆಜಿ 3,500 ರೂಪಾಯಿ ಹಿಂಗೆ, ನೀವು 10 ಕೆಜಿ ಬಿಡಿಸಿಕ್ಕಿದ್ರೆ 35,000 ಕೊಡ್ತೀನಿ, 20 ಕೆಜಿ ಬಿಡಿಸಿಕ್ಕಿದ್ರೆ 70,000 ಕೊಡ್ತೀನಿ ನಿಮ್ಗೆ. ಆಮೇಲೆ 1 ಕೆಜಿಗೆ 500 ರೂಪಾಯಿ ಕಮಿಷನ್ ನಿಮ್ಗೆ. ಒಂದ್ ಕೆಜಿಗೆ ನಿಮ್ಗೆ 500 ರೂಪಾಯಿ ಕಮಿಷನ್. ಇದೇನಪ್ಪ ಹಿಂಗಾಯ್ತು, ತಲೆ ಕೆಟ್ಟೋಯ್ತಲ್ಲ. ಇದೇನು ಯಾರೋ
ಯಾರನ್ನ ಆಸ್ಪತ್ರೆಯಿಂದ ತಪ್ಪಿಸ್ಕೊಂಡ್ ಅಣ್ಣ, ಆಮೇಲೆ ಇದನ್ನು ಬೇಕಾದ್ರೆ ಮಾಡಿ. ಆಮೇಲೆ ಇದು ಪರಂಗಿನ ಗಿಡ, ನುಗ್ಗೆ ಗಿಡದಲ್ಲಿ ವಾಸ್ಕಲ್ಲು ಕಿಟಕಿ ಮಾಡ್ತೀವಿ ನಾವು, ಈ ಚೀನಾ ಕಡೆ ಎಲ್ಲ ನಾವು. ಚಿಚ್ಚಿ ಅಂದ್ರೆ ಅಲ್ಲಣ್ಣ, ಚೀನಾ ಅದೇ ಇವರು ಕಪ್ಪೆ ಪಪ್ಪೆ ಎಲ್ಲ ತಿಂತಾರಲ್ಲ ಚೋಳ. ಚೀನಾ ಆ ಕಡೆ ಎಲ್ಲ ನಾವು ಪರಂಗಿನ ಮಾಡೋದು ಅಂದ್ರೆ ಪರಂಗಿನ ಗಿಡ, ನುಗ್ಗೆಕಾಯಿ ಗಿಡದಲ್ಲಿ ವಾಸ್ಕಲ್ಲು ಕಿಟಕಿ ಮಾಡ್ತೀವಿ, ಸೋಫಾ, ಮಂಚ. ನುಗ್ಗೆ ಗಿಡ ಪರಂಗಿನ ಗಿಡದಲ್ಲಿ ವಾಸ್ಕಲ್ಲು ಕಿಟಿಕಿ ಎಲ್ಲ ಮಾಡ್ತೀರಾ? ಹೋಣ. ಓಹೋ, ನನ್ ಡೈರೆಕ್ಟ್ ಹುಚ್ಚಾಸ್ಪತ್ರೆ ಕಳ್ಸಂಗ್ ಕಾಣ್ತಾನೆ ನೀವು. ಯಾರು ನೀವು ಅಲ್ಲಿಂದ ತಪ್ಸ್ಕೊಂಡ್ ಕಾಣ್ತ. ಇದು ವಾಸ್ಕಲ್ಲಾಗೆ ನುಗ್ಗೆ ಗಿಡದಾಗೆ ಪರಂಗಿ ಗಿಡದಾಗ ವಾಸ್ಕಲ್ಲಾಗಲ್ಲ, ನುಗ್ಗೆ ಗಿಡ ಪರಂಗಿ ಗಿಡದಲ್ಲಿ. ನನಗೂ ಹಿಡಿತು ತಿಕ್ಲು. ಇವ್ರು ಯಾವಾಗ ಮೂಗ್ಬಟ್ಟು ಅಂತಿದ್ದಂಗೆ ನಾನು ವಾಸ್ಕಲ್ ಪರಂಗಿ ಗಿಡದಾಗೆ ಅದಾದ್ರಾಗೆ ಒಳಗಡೆ ಎಲ್ಲ ತೂತ ಒಳಗ್ ಕುಂತಿರ್ತೈತಿ ನುಗ್ಗೆ ಗಿಡ. ಅದು ವಾಸ್ಕಲ್ ಮಾಡ್ತೀರಾ? ಫುಲ್ ಗಟ್ಟಿ ಬಿಡ್ತಾನೆ ಚೀನಲ್ಲಿ. ಒಂದ್ ಕಡೆ ಎಲ್ಲ ಅದ್ರಾಗೆ ಸೋಫಾ, ಡೈರೆಕ್ಟ್ ಕಳ್ಸಂಗ್ ಕಾಣ್ತದ. ನನ್ನ ಮದ್ವೆಗೂ ಇರಂಗ್ ಕಾಣಲ್ಲ ಹುಚ್ಚಾಸ. ಈಗ್ಲೇ ಇದು ಮೂಗ್ಬಟ್ಟು ಎಲ್ಲ ಒಂದೇ ಸಲ, ಇದು ಒಂದೇ ಡಿಪಾರ್ಟ್ಮೆಂಟ್ ನಾರ ನೀವು? ಅಣ್ಣ ಮೂಗ್ಬಟ್ಟು ಅದು ಒಂದೇ ಡಿಪಾರ್ಟ್ಮೆಂಟ್ ಇವಾಗ ಎಲ್ಲ ನೀವು ಪೂರ್ತಿ ಒಂದ್ ನಿಮಿಷ. ನೀನ್ ಯಾಕಂದ್ರೆ BP ರೇಸ್ ಮಾಡ್ಕೊಂಡಿದ್ಯಾ ವ್ಯವಹಾರ ಮಾಡ್ಬೇಕಾರೆ? ನನ್ಗೆ ಬರೀ ಇದೇ ಆಗಿ ಹೋಗಿ ಮನೆಗೆ ಬಟ್ಟೆ ಬರೀ ಆಚೆಗೆ ತಗೊಂಡೋಗ್ಬಿಡು. ನೀನು ರಾತ್ರಿನಾಗೆಲ್ಲ ಅದೇ ಮಾತಾಡ್ತೀವಿ, ಮನಿ ಕಂಡಾಗ್ಲು ನಿದ್ದೆ ಕೊಡಲ್ಲ ಅಂತ ಉಗಿತಾವ ಮನೆಗೆ ನನ್ಗೆ. ಅಣ್ಣ, ಈ ಮೂಗ್ಬಟ್ಟು ಇಕ್ಕಂತಾರಲ್ಲಣ್ಣ ಹೆಂಗಸ್ರುಗಳು, ಆ ಮೂಗ್ಬಟ್ಟಿಗೆ ಯಪ್ಪ ಮೂಗ್ಬಟ್ಟಿಗೆ ಇಕ್ಕೊಂಡ್ರದ ಅಲ್ಲೇ ಗಜ್ಜೆದ್ದಾಗ ಕೊಳ್ತೋಗ್ಬಿಡ್ತದ ಮೂಗು. ಇದು ಇಸಾದು ಮೂಗ್ಬಟ್ಟು ನಿಮ್ಮ ಪರಂಗಿ ಗಿಡ ಅದಕ್ಕೆ ವಾಸ್ಕಲ್ ಕುಯ್ಯೋದು ಎಲ್ಲ ಪ್ರಪಂಚಕ್ಕೆ ಕೇಳಿದೇನ? ಯಾವ್ರ ನಿಂದು? ಯಾವ್ರ ನಿಂದು? ಅಣ್ಣ, ನನ್ ಫಾರಿನಾಗೆಲ್ಲ ನಂದು ಬಿಸ್ನೆಸ್ ಇದೆ. ಯಾವ್ರ ನಿಂದು ಪರಂಗಿ ಗಿಡದಾಗ ವಾಸ್ಕಲ್ ಮಾಡ್ತಾರ ಎಲ್ಲನ ಕೇಳಿದ್ವಿ. ಆಮೇಲೆ ನುಗ್ಗೆ ಗಿಡದಾಗ ಕಿಟಕಿ ಪಟ್ಟಿ ಮಾಡ್ತಾರಲ್ಲ, ಯಾವ್ರ ನಿಂದು? ನನ್ ಮದುವೆ ತಗನ ಬಿಡ್ತೀವಿ, ಮನೆಗೆಲ್ಲ ತಿಕ್ಕಿಡ ಇದೆ ಅಂತ ರಾತ್ರಿನಾಗೆಲ್ಲ ಹಂಗೆ ಮಾತಾಡ್ತೀನಿ ಅಂತ ಮನಿ ಕಂಡಾಗ. ಫೋನ್ ಒಂದ್ ನಿಮಿಷ ತಡೀರಿ ಸರ್, ಒಂದ್ ನಿಮಿಷ ಪ್ಲೀಸ್ ಕೂಲ್ ಮಾಡ್ಕೊಳ್ಳಿ. ಇದೇ ನಂಗೆ ಒಬ್ಬರನ್ನ ದುಡ್ಡು ಕೊಡೋ, ಒಂದ್ ರೂಪಾಯಿನ ಕೊಡೋರು ನಮ್ಮ ಮಕ್ಳು ಮಾಡಲ್ಲ. ಇವರೇ ತಿಕ್ಕಲು ಹಿಡಿದು ಎಲ್ಲ ಹುಚ್ಚಿಚ್ಚ ಆಸ್ಪತ್ರೆಗೆ ಸೇರ್ಲಿ ಅಂತಲ್ಲ. ಕೂಲ್ ಒಂದ್ ನಿಮಿಷ ನಾನು ಹೇಳ್ದಾಗ ಕೇಳಿಸ್. ಅಮ್ಮನ್ ಕರ್ಕೊಂಬತ್ತಿ ಅಂತ ಹೇಳಿದ್ದು ಯಾಕಪ್ಪ? ನಂಗೆ ಅಮ್ಮನ್ನೇ ತೋರಿಸ್ತಿಲ್ಲ. ನಿಮ್ಮ ಅಮ್ಮ ಯಾರು? ನಮ್ಮಮ್ಮ ಇದು ನಮ್ಮಮ್ಮ ಇದಕ್ಕೆ ನಮ್ಮ ಅಕ್ಕ ಊರಿಗೆ ಐತೆ. ನಾನಪ್ಪ ಅಮೂಲ್ಯ, ನಿನ್ ಮಗಳು. ಅಮೂಲ್ಯ ಇಲ್ಲ, ನಮ್ಗೆ ಯಾರು ಮಕ್ಳಿಲ್ಲ. ಅಪ್ಪ, ನಿಮ್ಮ ಅಮ್ಮ ಸತ್ತೋಗೈತೆ, ಕರ್ಕೊಂಬತ್ತೀನಿ ಬೇರೆ ಅಂತ ಹೇಳಿದಲ್ಲ. ಹೇಳಪ್ಪ, ನನ್ಗೆ ನೀ ಬರೋದ ಕಾದಂಬರಿ ಫಿಲಮ್ ನೋಡ್ತಾ ಇದ್ದೀನಿ, ನಂಗೆ ಅಳು ಬರ್ತೈತೆ, ಅಮ್ಮನ್ ನೋಡ್ಬೇಕು ಅನಿಸ್ತೈತೆ. ಪಪ್ಪ ಪ್ಲೀಸ್ ಕರ್ಕೊಂಬ ಪಪ್ಪ. ನಿನ್ಗೆ ಕರುಣೆ ಇಲ್ವಾ? ಬಲ್ಲ ಪಪ್ಪ, ನಿನ್ಗೆ ಕರುಣೆ ಇಲ್ವಾ ಪಪ್ಪ? ನನ್ ಸ್ವಲ್ಪ ನಿಧಾನಕ್ಕೆ ಮಾತಾಡು ಪಪ್ಪ. ನಮ್ಗೆ ಉಸಿರು ಕಟ್ಕೊಂಡಂಗ ಆಗುತ್ತಿಲ್ಲ. ಇದು ನಾನು ಅಷ್ಟೇ ನಂಬರ್ 161 ನಂದು ನಂಬರ್, ಯಾವ್ದಾರ ಬೇರೆ ನಂಬರ್ ಮಾಡಿದ್ರೆ ನೋಡಿ. ಪಪ್ಪ, ನನ್ಗೆ ನೀನ್ ಕಂಡ್ರೆ ಆಸೆ ಇಲ್ವಾ ಪಪ್ಪ? ಮಮ್ಮಿ ಮೇಲೆ ಆಸೆ ಇಲ್ವಾ ಪಪ್ಪ? ನನ್ನ ತಗೊಂಬಂದು ಅನಾಥಾಶ್ರಮದಲ್ಲಿ ಹಾಕಿ ಹೋಗ್ಬಿಡಿದ್ದಿಲ್ಲ. ನನ್ನ ವಿದ್ಯಾಭ್ಯಾಸ ಎಲ್ಲ ಯಾರು ಮಾಡ್ಸೋದು ಪಪ್ಪ? ನನ್ನ ಓದ್ಸೋದು ಯಾರು ಪಪ್ಪ? ಹಲೋ ಹಲೋ ಹಲೋ, ನರಸಿಂಹರಾಜು ಅವನೇ? ಸ್ವಾಮಿಯವ್ರ ಫೋನ್ ಮಾಡ್ರಿ. ಪೂಜೆ ಹೋಯ್ತಾ ಸ್ವಾಮಿ? ಸ್ವಾಮಿಗಳೆಲ್ಲ ಅಂದ್ರೆ ನಾನ್ ನಿಮ್ ಕೈ ಮುಗಿತೀನಿ, ಕಾಲ್ ಮುಗಿತೀನಿ. ನಾನ್ ನಿಮ್ ತಂಟೆಗ್ ಬರಲ್ಲ, ನಿಮ್ಗೆ ಇನ್ನೊಂದ್ಸರಿ ಫೋನ್ ಮಾಡಲ್ಲ. ನಾನು ಮಾಡಿದೆಲ್ಲ ತಪ್ಪಾಯ್ತು. ಹಲೋ, ಪೂಜೆಗೆ ಹೋಗಿದ್ದು ಇವ್ರೆ ಅಮ್ಮ. ಪೂಜೆಗೆ ಹೋಯ್ತು ಅಮ್ಮ, ಇವತ್ತು ಪೂಜೆ ಇತ್ತು ನೋಡಿ. ನಾನು ನಿಮ್ ತಂಟೆಗ್ ಬರಲ್ಲ, ನಿಮಗ್ ಫೋನ್ ಮಾಡಲ್ಲ. ನಿಮ್ ಕೈ ಮುಗಿತೀನಿ. ನನ್ಗೆ ನೆನ್ನೆ ರಾತ್ರಿಯಿಂದ ಮೈ ಕೈಯೆಲ್ಲ ಉರಿ, ಮೈಯೆಲ್ಲ ಬೆಂಕಿಯಲ್ಲಿ ಬೆಂದಾಗ ಆಗ್ತಾ ಐತೆ. ನಾನ್ ನಿಮ್ ತಂಟೆಗ್ ಬರಲ್ಲ. ನಿಮ್ ತಂಟೆಗ್ ಬಂದಿದ್ ತಪ್ಪಾಯ್ತು, ನಂಗೆ ಕ್ಷಮಿಸ್ಬಿಡ್ರಿ. ಶೃಂಗೇರಿ ಶಾರದಾಂಬೆ ಎಂತದ್ದು ಹೇಳ್ಬಿಟ್ಟು ಸ್ವಾಮಿಗಳ ಭಾಗ ಬರ್ತದ ನಮ್ಮ ಎಂತದ್ದು ಹೇಳ್ಕೊಟ್ಟಿತ್ತು ನಮಗ. ಎಂತದ್ದು ಹೇಳಕ್ ಮಂತ್ರ ತಾಯಿ ಪರಮೇಶ್ವರಿ
ನೋಡಿ ನಾನು ಅವ್ರು ಹೇಳ್ತಿದ್ದೆ ಮಗ ನಾ ಟೈಪಿಂಗ್ ಬರಲ್ಲ ಅಂತಂದ್ರು ಅವ್ರು. ಅದೇ ಅವ್ರು ಫೋನ್ ಮಾಡ್ತಿದ್ರಲ್ಲ, ಎಂತದ ಸ್ವಾಮಿಗಳು ಹೇಳ್ಕೊಟ್ಟಿದ್ ಮಾಡ್ತದ. ಹಾ ಹೇಳವ. ನೋಡಿ ಅಣ್ಣ, ನಾನ್ ನಿಮ್ ತಂಟೆಗ್ ಬರಲ್ಲ. ನನಗ್ ತುಂಬಾ ನೋವಾಗಿದೆ. ನನಗ್ ಜೀವನದಲ್ಲಿ ತಡ್ಕೊಳಂಗ ನಿನ್ನೆ ರಾತ್ರಿಯಿಂದ ನಂಗೆ ನಿದ್ದೆ ಬಂದಿಲ್ಲ. ಮೈ ಕೈ ಎಲ್ಲ ಉರಿತಾ ಐತೆ, ತಲೆಯೆಲ್ಲ ಬೇದಂಗ ಆಗ್ತದೆ, ಮೈಯೆಲ್ಲ ಬೆಂಕಿಲ್ ಆಗ್ದಂಗ ಆಗ್ತಾ ಐತೆ. ದಯವಿಟ್ಟು ನೋಡಿ, ನಾನು ನಿಮ್ ತಂಟೆಗ್ ಬರಲ್ಲ. ನಾನು ಊರೇ ಖಾಲಿ ಮಾಡ್ಕೊಂಡು ಹೊರಟೋಗ್ಬಿಡ್ತೀನಿ ಎಲ್ಲಾನ. ದಯವಿಟ್ಟು ಅದೇನ ಮಾಡಿದ್ರೆ ದಯವಿಟ್ಟು ನನ್ ಜೀವ ಉಳಿಸಿ, ನಾನು ನನ್ ಮಗುವಾಗಿ ಎಲ್ಲಾನ ಜೀವನ ಮಾಡ್ಕೊಂತೀವಿ. ತಾಯಿ ಜಗನ್ಮಾತೆ ಶೃಂಗೇರಿ ಮಹಾತಾಯಿ ಓಂ ಎಂತದೋ ಹೇಳ್ಕೊಟ್ಟಿದ್ರಪ್ಪ ಮರ್ತೋದು. ನೋಡವ, ನಾವ್ ಅದಕ್ಕೆ ಹೇಳೋದು, ದೇವ್ರು ಎಂದು ಕೈ ಬಿಡಲ್ಲ ಅಂತ. ನಾವು ಆ ತರ ನಮ್ಮನ್ನ ಎಷ್ಟು ಡ್ರೈವರ್ಗೆಲ್ಲ ಬೆಂಕಿ ಇಕ್ಕಿಸ್ತೆ, ಮನೆ ಬಿಡಿಸ್ತೆ, ಏನ್ ನಾವೇನು ತಪ್ಪು ಮಾಡಿದ್ವನಕ್ಕ. ನೋಡಿ ಅಣ್ಣ, ನಾನ್ ನಿಮ್ ಮನೆಯವ್ರಿಗೂ ಕಾಲು ಮುಗ್ದು ಬೇಡ್ಕೊಂತೀನಿ. ಬೇಕಾರೆ ದಯವಿಟ್ಟು ನನ್ ಮಗುನ ದಯವಿಟ್ಟು ಕೇಳ್ಬಾ, ಇಲ್ಲಿ ಎಷ್ಟೋ ಒಂದಿಷ್ಟು ಕೇಳಿಸ್ಕೆ ಬರವ. ತಾಯಿ ಅನುಗ್ರಹ ಬಾ. ಡ್ರೈವರ್ ಕೊಡ್ದಂಗೆಲ್ಲ ಸುಟ್ಟಾಯ್ತಲ್ಲ. ಪರಮೇಶ್ವರಿ ಜಯರಂಬ. ಅಮ್ಮ 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 ಅಮ್ಮ. ಅಣ್ಣ ಅಕ್ಕ ಅಣ್ಣ, ದಯವಿಟ್ಟು ನನಗ್ ಪ್ರಾಣ ಉಳಿಸೋಣ. ನನ್ನ ಮಗು ಸೌಂಡ್ ಕಮ್ಮಿ ಕಮ್ಮ. ಅದಕ್ಕೆ ಕಣಕ್ಕ ಸತ್ಯಕ್ಕೆ ಎಂದಿದ್ರು ಜಯ ಸಿಗುತ್ತೆ ಅನ್ನೋದು. ನಮ್ಮನ್ನೆಲ್ಲ ಬಟ್ಟೆ ಬರೆ ಸುತ್ತಾಕ್ಸಿ ವನವಾಸ ಮಾಡ್ಬಿಟ್ಟಲ್ಲಕ್ಕ. ಸುಮ್ನೆ ನಿನ್ ಮಕ ನೋಡಿಲ್ಲ, ನಾನ್ ನಿನ್ ನೋಡಿಲ್ಲ. ನೋಡಿ ದೇವ್ರು, ನಾವು ಶೃಂಗೇರಿ ಶಾರದಾಂಬಿಗೆ ಮರೆ ಹೋಗಿದ್ದೀನಕ್ಕ. ನೋಡಿ ಅಣ್ಣ, ನಾನು ಯಾವತ್ತು ಸುದ್ದಿಗ್ ಬರಲ್ಲ. ನಾನೇನೋ ನಿಮ್ ಹತ್ರ ಒಂದಿಷ್ಟು ಕಾಸು ಕರೆಮಣಿ ಏನೋ ಕಿತ್ಕೊಂಡ್ ಜೀವನಕ್ಕೆ ದಾರಿ ಮಾಡ್ಕೊಂಡ್ ಅಂದ್ಬಿಟ್ಟು ಇದ್ದೆ. ನೋಡಿ ಅಣ್ಣ, ಏನೋ ನೀನು ಒಡ ಹುಟ್ಟು ತಂಗಿ ಅಂತ ತಿಳ್ಕೊಂಡು ನನ್ನ ದಯವಿಟ್ಟು ಆ ಪಾಪದಿಂದ ನನ್ನ ಕ್ಷಮಿಸ್ಬಿಡೋಣ. ದಯವಿಟ್ಟು ನನ್ನ ಕಾಯಿಲೆ ವಾಸಿ ಮಾಡ್ಬಿಡೋಣ. ನೀನ್ ಯಾವತ್ತು ನಿನ್ನ ನಮ್ಮ ಅಣ್ಣ ಅಂತ ಫೋಟೋ ಇಟ್ಕೊಂಡು ಪೂಜೆ ಮಾಡಿ ನಿನ್ ತಂಟೆಗೆ ಬರಲ್ಲ ಕಣ ನಾನು. ಅವ್ರು ಇವಾಗ ಅದನ್ನೇ ಬೇಡ್ಕೊಂಬಂದ್ವಿ ಅಕ್ಕ. ನಾನು ಇವಾಗ ನಮ್ಮ ಮಾರಮ್ಮ ದೇವ್ರ ಪೂಜೆ ಇತ್ತು ಇವತ್ತು. ನಮ್ಮ ಸ್ವಾಮಿಗಳು ಬೇರೆ ಫೋನ್ ಮಾಡಿದ್ರು, ಅದಕ್ಕೆ ಬಂದ್ಬಿಟ್ಟೆ ಅಕ್ಕ. ನೋಡಿ ನಮ್ಮ ಮನೆಗೆ ಒಂದ್ಸಲ ಹೇಳ್ಬಿಡಿ ಹಂಗಂತ. ಬಾ ಮಗ, ಕೇಳಿಸ್ಕ. ಹಾ, ಒಳ್ಳೇದಾಗ್ಲಕ್ಕ. ಎಲ್ಲಾನ ಬದುಕಿ ನಮ್ಗೆ ಫೋನ್ ಮಾಡ್ಬೇಡಕ್ಕ. ಇಲ್ಲ ಅಕ್ಕ, ನನ್ ಫೋನೇ ಮಡಗಲ್ಲ ಅಂದ್ರೆ ಅಂತ ತಿರ್ಗಾಡ್ಬೇಡಕ್ಕ. ನೋಡಿ ಕೈ ಮುಗಿತೀನಿ ಅಂದ್ರೆ ಅಂತ ಬಂದ ನನಗೆ ಇಲ್ಲಿ ಮೆಟ್ಟು ಬಿದ್ದಂಗ ಆಗುತ್ತೆ. ಅಲ್ಲ ಅಣ್ಣ, ನಾನ್ ಫೋನೇ ಇದ್ ಮಾಡಲ್ಲ ಅಣ್ಣ. ಇನ್ ಮ್ಯಾಲ ನಂಗೆ ಯಾರ ಸವಾಸನೂ ಬೇಡ. ನನ್ ಮಗ್ಳು ನೋಡು, ರಾತ್ರಿ ನಮ್ ಊಟ ಮಾಡೋರಿಲ್ಲ, ನಂಗೆ ಹುಷಾರಿಲ್ಲ, ಕೈ ಕಾಲೆಲ್ಲ ಉರಿ, ಮೈಯೆಲ್ಲ ಬೆಂಕಿ ಇದ್ದಂಗ ಆಗೈತೆ, ನಿದ್ದೆ ಬರ್ತಾ ಇಲ್ಲ. ತಾಯಿ ಪರಮೇಶ್ವರಿ ಶೃಂಗೇರಿ ಶಾರದಮ್ಮ. ನಮ್ಮ ಮನೆಯವ್ರಿಗೆ ಒಂದ್ ಎರಡು ಮಾತು ಹೇಳ್ಬಿಡಿ ಸ್ವಾಮಿ. ಅಲ್ಲ ಅಕ್ಕ, ಕೊಡಿ ಅಣ್ಣ. ಅಕ್ಕ ದಯವಿಟ್ಟು ನನಗೆ ಕ್ಷಮಿಸಿ. ಯಾಕಂದ್ರೆ ನಿಮಗ್ ತೊಂದರೆ ಕೊಟ್ಟಿದ್ದೀನಿ ಜೀವನದಲ್ಲಿ, ನಿಮ್ ಸಂಸಾರ ಹಾಳು ಮಾಡಿದ್ದೀನಿ. ದಯವಿಟ್ಟು ಕ್ಷಮಿಸಿ ಅಕ್ಕ. ಅನ್ಬಿಡ್ಲ ಮಗ, ಹೆಂಗನೋ ಕೇಳಿ ಕ್ಷಮಿಸಿದ್ದೀನಿ ನಾನು. ಏನೋ ಒಳ್ಳೇದಾಗಲಿ ಬಿಡು. ನಾವು ನೋಡಿ ಎಷ್ಟು ಪಾಠ ಬಿದ್ದುವ ಮನೇಲಿ ಅಂಟ್ರೆಸ್ಟ್ ನನ್ನ ಕೆಟ್ಟನು ಅಂತ ನಂಗೆ ಮಾಡಿರಲ್ಲ. ಎಲ್ಲಾ ಕಡೆಗೂ ಫೋನ್ ಮಾಡಿ ನಾವು ದೇವ್ರು ಕೈ ಬಿಡ್ಲಿಲ್ಲ ನಮ್ಮನ್ನ. ದಯವಿಟ್ಟು ಅಣ್ಣ, ದಯವಿಟ್ಟು ನೋಡಿ, ನನಗೆ ಉರಿ ತಡ್ಕಣಕ್ ಆಗ್ತಾ ಇಲ್ಲ, ನಿದ್ದೆ ಬರ್ತಾ ಇಲ್ಲ. ಇದಕ್ಕೆ ಚೆನ್ನಾಗಿತ್ತು. ಹಲೋ, ಇನ್ನೊಂದು ಫೋನ್. ಅದೇ ಹಬ್ಬ ಮಾಡಿದ ಅಕ್ಕ. ನೋಡಿ ಜೀವನದಾಗ ಎಲ್ಲ ಒಳ್ಳೆ ಒಂದು ಅಂಗಡಿ ಹಾಕೊಂಡು ಅಥವಾ ಮುಂಗಟ್ಟು ಹಾಕೊಂಡು ಚೆನ್ನಾಗಿ ಬಾಳಿ ಬದುಕೊಂಡು ಅವರು ನಮ್ಮ ಫೋನ್ ಮಾಡ್ಬೇಡಿ ಅಕ್ಕ. ಇಲ್ಲ ಅಣ್ಣ, ಯಾವತ್ತೂ ಮಾಡಲ್ಲ ಅಣ್ಣ. ನನ್ನ ಮಕನೂ ಯಾವತ್ತು ನಿಮ್ಗೆ ಅವತ್ತು ತೋರ್ಸಿಲ್ಲ, ಮುಂದಕ್ಕೂ ತೋರ್ಸಲ್ಲ ಅಣ್ಣ. ನಾನು ಊರ್ ಕಡೆಗೆ ಹೊರಟೋಗ್ಬಿಡ್ತೀನಿ ಅಣ್ಣ. ದಯವಿಟ್ಟು ನನಗೆ ನನ್ ಮಗು ವರ್ಷಕ್ಕೊಂದ್ ದಿವಸ ಪಕ್ಕದ ಮೇಲೆ ಅನ್ನ ಇಸ್ಕೊಂಡು ಊಟಕ್ಕೆ ಇಕ್ಕಿದೀನಿ ಅಣ್ಣ. ಆಯ್ತಮ್ಮ. ನಮ್ಮ ಹೆಂಗಸ್ರಿಂದ ಎಂದು ಬೈಬೇಡ್ರಿ ಅಣ್ಣಾರ್ನ ಅಂತ ಹೇಳ್ಬಿಡಮ್ಮ. ಹೇಳ ಮಗ. ನಮ್ಮಿಂದ ನೀವು ಸಂಸಾರ ಹಾಳು ಮಾಡ್ಕೊಂಬಿಡ್ರಿ. ದಯವಿಟ್ಟು ನಂಗೆ ತಾಯ್ತು ಬಿಡಮ್ಮ ಅಂತ ಒಂದ್ಸರಿ ಹೇಳಿ ಅಕ್ಕ. ಹೇಳಮ್ಮ ಪಾಪ ನಂದವ್ರ ಆಮೇಲೆ ಆಯ್ತು ಬಿಡು ಅಂತ ನಾನು. ಆಯ್ತು ಬಿಡವ, ಒಳ್ಳೇದಾಗ್ಲಿ. ಆಯ್ತಕ್ಕ, ನಿನ್ ಪಾದ ತಲೆ ಮೇಲೆ ಕಡೆಕ. ಪಾದ ತಲೆ ಮೇಲೆ ಅಂತ ಆಯ್ತು ನೋಡು. ಎಷ್ಟು ಸತ್ಯ ಆಯ್ತಲ್ಲ ನೋಡು. ಪಾದ ತಲೆ ಮೇಲೆ ಅಂತ ಅಲ್ಲ, ನಮ್ಮನ್ನ ಹಿಂಗೆಲ್ಲ
ಇವೆಲ್ಲ ಗೋಳ್ಕೊಂಡ್ಬಿಟ್ರೆ ಮನೆಗೆ ಮಕ್ಳು ಮರಿ ಎಲ್ಲಾನು. ಇಲ್ಲ ಅಣ್ಣ, ದೇವ್ರು ನಿಮ್ಮ ಎಲ್ಲಾನ ಇರ್ಲಿ, ಚೆನ್ನಾಗಿ ಇಕ್ಕಿರ್ಲಿ. ದಯವಿಟ್ಟು ಅಣ್ಣ, ನಾನ್ ನಿಮ್ ಸುದ್ದಿಗ್ ಬರಲ್ಲ ಅಣ್ಣ. ನಮ್ ಮಗು ಏನೋ ತಪ್ಪಾಗಿ ಮಾತಾಡಿದ್ರೆ ದಯವಿಟ್ಟು ಆ ಮಗುಗೆ ಬೈಬೇಡಣ, ಕ್ಷಮಿಸ್ಬಿಡಣ. ಆಯ್ತಕ್ಕ. ಇನ್ಯಾವತ್ತು ಅಣ್ಣ ದಯವಿಟ್ಟು ನನಗೆ ಇದೊಂಚೂರಿ ನೀನ್ ಯಾವ ಪೂಜಾರ ತಕ ಹೋಗಿದ್ದೀನಿ ನನಗೆ ಗೊತ್ತಿಲ್ಲ. ದಯವಿಟ್ಟು ನೀನೇನೆ ನನಗೆ ಇದು ನನ್ನ ಪ್ರಾಣ ಉಳಿಸ್ಬೇಕಣ್ಣ. ಏನಿಲ್ಲಕ್ಕ, ನೋಡಿ ಆ ತಾಯಿ ಎಲ್ಲಾರ್ಗು ಒಳ್ಳೇದ್ ಮಾಡ್ತಾರೆ. ನಿಮ್ ಮನೆಯವ್ರು ಹೋಗಿ ಬರ್ರಿ. ಆಮೇಲೆ ಶೃಂಗೇರಿ ಶಾರದಾಂಬ ಮಠ ಸ್ವಾಮಿಗಳೊಬ್ರು ಅವ್ರೆ, ಅಲ್ಲಿ ಹೋಗ್ಬಿಟ್ಟು ಬನ್ನಿ. ನಾವು ಗುರುವಾರ ಹೋಗ್ತೀವಕ್ಕ. ಇನ್ನ ಬರ್ರಿ ಅಂತ ಅನ್ಬೇಡಕ್ಕ. ನೋಡಿ ನಮ್ಮ ಹೆಂಗಸರು ಆಯ್ತು ಬಿಡು ಅಂತ ಒಪ್ಕೊಂಡಿದ್ದಾರೆ. ಇಲ್ಲ ನಾವು ನೋಡಿ ದೇವ್ರ ಪ್ರಸಾದ ಊಟ ಮಾಡ್ತಾ ಇದ್ದೀವಿ. ಇಲ್ಲ ಅಣ್ಣ, ನಾನು ಆತನ ಅನ್ಲಿಲ್ಲ, ಅಣ್ಣ ಅಂದಿದ್ದಣ್ಣ. ಆಯ್ತಕ್ಕ. ನೋಡಿ ದಯವಿಟ್ಟು ನೀವು ಯಾವ ಪೂಜಾರಿಗೆ ಇಳಿದವ್ರಿಗೆ ಒಂದ್ ಸ್ವಲ್ಪ ಫೋನ್ ಮಾಡಿ ಹೇಳ್ಬಿಡಿ ಏನ್ ಮಾಡ್ತೀರ. ನನ್ಗೊಂದ್ ಸ್ವಲ್ಪ ಕೈ ಕಾಲು ಉರಿ ಕಮ್ಮಿ, ನಾನು ನಾಡ್ದೇನೆ ನಾನು ಮನೆ ಖಾಲಿ ಮಾಡ್ಕೊಂಡು ಹೊರಟೋಗ್ಬಿಡ್ತೀನಿ. ನನಗೆ ನಂಬರ್ ಗೊತ್ತಿಲ್ಲಕ್ಕ. ಇನ್ನ ಶೃಂಗೇರಿಗೆ ಹೋಗ್ಬಿಟ್ಟು ಮರೆಯಬೇಡ್ರಕ್ಕ. ಮಠಗಳು ಸ್ವಾಮಿಗಳು ಅವ್ರಲ್ಲಿ, ಅದೆಂತದ ಸ್ವಾಮಿಗಳು ಅಂತ ಅವ್ರೆ. ಅಲ್ಲಿ ಹೋಗಿ ಒಳ್ಳೇದಾಗುತ್ತೆ ಎಲ್ಲಾರ್ಗು. ಏನೋ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ನಾನು ಯಾವ ಮಠಕ್ಕೂ ಹೋಗಲ್ಲ, ಏನೂ ಆಗಲ್ಲ. ನನ್ನ ಒಡ ಹುಟ್ಟಿದ ಅಣ್ಣ ಅಂತ ತಿಳ್ಕೊಂಡಿದೀನಿ. ನೀನೇ ಅವ್ರಿಗೆ ಪೂಜಾರಿಗೆ ಹೇಳಿ ನನ್ನ ಕಾಯಿಲೆ ವಾಸಿ ಮಾಡ್ಬೇಕಣ್ಣ. ಅವರು ನಿಮ್ಮ ಹೆಸರು ಅದೇ ಲಲಿತಾ ಅಂತಲ್ಲ ಅಕ್ಕ ನಿಮ್ದು? ಹ್ಞೂ ಅಣ್ಣ, ಲಲಿತಾ ಅಂತಾನೆ. ಆಯ್ತಕ್ಕ, ಕೇಳ್ಕೊಂತೀನಕ್ಕ. ಇನ್ನೇನಿನ್ನ ಫೋನ್ ಮಾಡ್ತಾರೆ ಇನ್ನೊಂದು ಗಂಟೆ ಹೊತ್ತು ಬಿಟ್ಟು. ಅವಾಗ ಹೇಳ್ತೀವಕ್ಕ. ನಾವು ನಾಳೆ ಎಲ್ಲ ನಾಡ್ದು ಹೊರಟಿದೀವಕ್ಕ. ಅಣ್ಣ ನೀ ದಯವಿಟ್ಟು ಹೋಗ್ಬಿಟ್ಟು ಬನ್ನಿ. ದೇವ್ರು ನಾನು ಯಾರೋ ಅನ್ಕೊಂಡಿದ್ದೀನಿ. ನನಗೆ ರಾತ್ರಿಯಿಂದ ಹೇಳ್ಬಾರ್ದಣ್ಣ. ನನಗೆ ಎಂತ ಕಷ್ಟ ಬಂದಿದೆ, ಬೆಂಕಿಲ್ ಹಾಕಿ ಸುಡ್ದಂಗ್ ಆಗ್ತೈತೆ. ವಾಂತಿ ಬರಂಗ್ ಆಗ್ತೈತೆ, ತಲೆ ಸುತ್ತು ಒಂದೊಂದಲ್ಲ ಅಣ್ಣ. ಬರೀ ಕಣ್ ಮುಚ್ಚಿದ್ರೆ ಸಾಕು ಎಲ್ಲ ಕಾಡಿಗೇನ ತ್ರಿಶೂಲ ತಗೊಂಡ್ ಚುಸ್ತಂಗ್ ಆಗ್ತೈತೆ ಎದೆ ಮೇಲೆ. ಏನು ಅವರು ಇದು ನೋಡಿ, ಇನ್ ಯಾವ್ದು ಏನೂ ಆಗಲ್ಲ. ಸರ್ ಹೋಗಿದೆ, ಎಲ್ಲ ಸರ್ ಹೋಗಿದೆ. ಶೃಂಗೇರಿ ಶಾರದೆ ಕೈ ಮುಕ್ಕಳಿ. ನಾವು ಏನು ಇಲ್ರ, ನಮ್ಗೆ ತಂಟಿಗೆ ಬರಬಾರ್ದು. ನಮ್ಮ ಮಕ್ಕಳು ಮರಿ ಚೆನ್ನಾಗಿರ್ಬೇಕು, ನಮ್ಮ ಹೆಂಡತಿ ಚೆನ್ನಾಗಿರ್ಬೇಕು ಅಂತ ಕೈ ಮುಕ್ಕೊಂಡಿದ್ದು. ನೀವು ಯಾವ 3 ಗಂಟಾಂತರ ಅವೆ ಅಂತ ಸ್ವಾಮಿಗಳಿಗೆಲ್ಲ ಹೆಸರೆಲ್ಲ ಹೇಳಿಬಿಟ್ಟಿದ್ದೀವಿ ಸ್ವಾಮಿ ಅಕ್ಕ. ಇಲ್ಲ ಅಣ್ಣ, ನೆನ್ನೆ ನನಗೆ ಯಾಕೋ ನೆನ್ನೆಯಿಂದಾನೇ ಅದು ಅಷ್ಟೆಲ್ಲ ರಾತ್ರಿ 9:45 10 ಗಂಟೆ ಏನೋ ಇರ್ಬೇಕಣ್ಣ. ಅವಾಗ್ಲಿಂದ ನನಗೆ ಇದು ಮೈ ಕೈಯೆಲ್ಲ ಉರಿ ಎಲ್ಲ. ನಿಮಗೆ ಫೋನಾಗ ಮಾತಾಡಕ್ಕೂ ಆಗ್ತಿಲ್ಲ ಅಣ್ಣ. ನಾನು ಏನೋ ಧೈರ್ಯ ಮಾಡಿ, ಏನೋ ಸ್ವಲ್ಪ ಸಾಹಸ ಮಾಡಿ ಧೈರ್ಯ ಮಾಡಿ ನಿಮ್ಮ ಹತ್ರ ಮಾತಾಡಿ ಹೇಳ್ತಾ ಇದ್ದೀನಿ. ನನಗೆ ಗೊತ್ತಾಯ್ತು ನಿಮ್ಮಿಂದನೇ ಈ ಕೆಲಸ ಎಲ್ಲ ಆಗಿರೋದು ಅಂತ. ಅಲ್ಲಕ್ಕ, ನೀವು 2 ದಿನ ಮೈ ಕಟ್ತಾ ಬಂದಂಗೆ ನಾವು ಲೇಡೀಸ್ ಇಟ್ಕೊಂಡು ಆಮೇಲೆ ಇವೆಲ್ಲ ಓಡಾಡಿದ್ವಲ್ಲ. ಎಷ್ಟು ಜನ ಆಡ್ಕೊಂಡಿದ್ವಿ ಗೊತ್ತವ್ರು ನಮ್ಮನ್ನ. ಬರೇ ಇದ್ರಾಗ ಬ್ಯಾಂಡ ಓಡಾಡಿದೀನಿ ಎಷ್ಟೋ ದಿನ. ಆಚೆ ಕಡೆ ಚಾಪೆ ಮೇಲೆ ಮನೆ ಕಂಡಿದ್ದೀನಿ. ದೇವ್ರ ಕೈಲಾಗಂಗೆ ಹೇಳ್ತಾ ಇದ್ದೀನಿ ನಿಮ್ ಕೈಲಿ. ಅಣ್ಣ ದೇವ್ರು ನಮ್ಮ ಮಂದೇವ್ರು ವೆಂಕಟರಮಣ ಸ್ವಾಮಿ ಗೋವಿಂದ ತಿರುಪತಿ. ನೀನ್ ದೇವ್ರು ಒಂದೇ, ನಾನು ಒಂದೇ ಕಾರಣ. ಇನ್ ಮ್ಯಾಲ ಯಾವತ್ತು ನಿನ್ ತಂಟೆಗ್ ಬರಲ್ಲ ಅಣ್ಣ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಣ. ಒಳ್ಳೇದಾಗ್ಲ. ನಿನ್ ಮಕ್ಳು, ನೀನು, ಗಂಡ ಹೆಂಡತಿ ಚೆನ್ನಾಗಿರೋಣ. ಜೀವನದಲ್ಲಿ ಮುಂದೆ ಬನ್ರಿ. ದೇವ್ರ ಒಳ್ಳೇದಾಗ್ಲಿ. ನನ್ನ ನಿನ್ ತಂಗಿ ಅಂತ ತಿಳ್ಕೊ. ದಯವಿಟ್ಟು ಇದೊಂದ್ಸರಿ ನನಗೆ ಅವ್ರು ಯಾರು ಸ್ವಾಮಿಗಳ ತಕ ಹೋಗಿದ್ಯೋ ಅವ್ರಿಗೆ ಹೇಳ್ಬಿಟ್ಟು ನನ್ ಕಾಯಿಲೆ ವಾಸಿ ಮಾಡಿಸ್ಬಿಡು ಅಕ್ಕ. ಹೇಳ್ತೀನಿ ಅಕ್ಕ, ನಮ್ ಪೂಜೆ ಆಗ್ತಿದ್ದಂಗೆ ನಿಮ್ಮ ಹೆಸರು ಹೇಳ್ತೀನಿ. ಪ್ರಸ್ತಾಪ ಮಾಡಿ ನಿಮ್ಗೆ ಒಂದು ಈ ತರ ನಮ್ಮಿಂದಲೇ ಹಿಂಗ ಆಯ್ರ ಸ್ವಾಮಿ ಸಕಲಿಷ್ಟು ತಪ್ಪು ಆಯ್ತು, ಮನ್ಸಿನಿದೆ ಅಂತ ತಾಯಿ ಮುಂದೆ, ಆ ಸ್ವಾಮಿಗಳ ಮುಂದೆ ಪಾದಕ್ಕೆ ಶರಣ ಆಗ್ತೀನಿ ಅಕ್ಕ. ಆಯ್ತು ಅಕ್ಕ. ಅಕ್ಕ ವಿಶಾಲ್ ಅಕ್ಕ ನಿಮ್ಮ ಮನೆಯವ್ರು ಅವ್ರು ಕ್ಷಮಿಸಿದಾರ ಅಣ್ಣ? ಕ್ಷಮಿಸಿದ್ದೀನಿ ಬಿಡಿ, ಈಗಾದ್ರೂ ಬುದ್ಧಿ ಬಂತಲ್ಲ ಅಂತ. ಹೌದಾ? ಮಕ್ಳು ಎಲ್ಲ ಕ್ಷಮಿಸಿದಾರ? ಎಲ್ಲ ಕ್ಷಮಿಸಿದಾರ ಅಕ್ಕ. ಆಯ್ತಣ್ಣ. ಕಂದ ಬೆಸ್ಟ್ ಹೊಡಿತಾ ಇತ್ತು ಮಟ್ ಮಧ್ಯಾಹ್ನ. ಏನ್ ಮಾಡಪ್ಪ, ಇವಾಗ್ಲೂ ಸ್ವಾಮಿ ಮಾಡ್ತ. ಇದು ಗಾಡಿ ರಿಪೇರಿ ಮಾಡಿಸ್ತಾ ಇದ್ವಿ ಇಲ್ಲಿ ಭೀಮಸಾಗರದಾಗೆ. ಕಂದ, ಓ ನಾನ್ ನಿಂಗೆ ಹೇಳಿಲ್ವ ನಾವು ಕಷ್ಟದ ಮೇಲೆ ಕಷ್ಟ ಕೊಡ್ತೀನಿ ಅಂತ. ಏನ್ ಮಾಡಿದ್ರಿ ಸ್ವಾಮಿ? ಕಷ್ಟದ ಮೇಲೆ ಕಷ್ಟ ಕೊಡುವಂತದ್ದು ಯಾರ್ದಾನ ಇದು ಆಸ್ತಿ ಬಗ್ಗೆ ಬರ್ಸ್ಕೊಂಡಿದ್ದೀನಿ. ಮುಚ್ಚು ಮೈ ಮಧಾಂಧ. ಹಲೋ ಹಲೋ ಕಂದ. ಹಲೋ ಕಂದ,
ನಂಜನಗೂಡಿಗೆ ಮಟನ್ ಚಿಕನ್ ತಿಂದೋಗಿ ತಪ್ಪಲ್ವನೋ? ಇದು 3 ಸಲ ಅದನ್ನ ಹೇಳಿನಪ್ಪ ಇವ್ ನನ್ ಮಗ. ತಿಂದು ಪೂಜೆಗೂ ಇಲ್ಲ, ಊಟ ಮಾಡ್ಕೊಂಡು ನಮ್ಮನೆಗೆ ಗಂಜಿ ಹಾಕೊಂಡು ಹೋಗಿದ್ದು. ಒಂದ್ ರಾತ್ರಿ ಅಲ್ಲೇ ಮತ್ಕೊಂಡು ಸೊಳೆಗೆ ವಚನ ಸ್ನಾನ ಮಾಡ್ಕೊಂಡು ಬಾತ್ರೂಮ್ ಹೋದಂಗ್ ಹೋಗಿದ್ದು. ಆಯ್ತಪ್ಪ, ನೀನ್ ಮಾಂಸ ತಿಂದೋಗಿದ್ದು ಅದು ಅಪರಾಧ ಅಪರಾಧ ಅಪರಾಧ. ಅದಕ್ಕೆ ಶಿಕ್ಷೆ ಆಗ್ಲೇಬೇಕು. ನಿಮ್ ಮನೆ ಹಾಳಾಗಿ ಹೋಗ್ಲೇಬೇಕು. ಹಲೋ ಹಲೋ ಕಂದ, ಹೇಳಿ. ಅದಕ್ಕೆ ಶಿಕ್ಷೆ ಆಗ್ಲೇಬೇಕು. ನೀನು ಮಟನ್ ತಿಂದು ನಂಜುಂಡೇಶ್ವರಂಗ್ ಹೋಗಿದ್ದಲ್ಲ, ನಿಂಗೆ ಇನ್ನೂ ಕಷ್ಟದ ಮೇಲೆ ಕಷ್ಟ ಬರ್ತಾನೆ ಇರುತ್ತೆ. ಬರ್ತಾ ಇರ್ತೀರಾ? ಇದು ಟ್ರೈನ್ ಗೊತ್ತಾಯ್ತಾ, ಏರೋಪ್ಲೇನ್ ಗೊತ್ತಾಯ್ತಾ? ಓ ಹಂಗ, ಆಯ್ತು. ಅಲ್ಲೇನೋ ಯಾರೋ ಹಿರಿಕರನ್ನ ಕೇಳ್ಬಿಟ್ಟು ಆಮೇಲೆ ಅಲ್ವ ಸ್ವಾಮಿ ಪ್ರಸಾದ ತಿಂದಿತ್ತು. ಹೌದಾ? ಓ ಇದು ಹಿಂಗೇನ ಈಗ ನನ್ನ ಮಗನೇ ಒಂದ್ ಗಾಡಿ ಊಸ್ಬಿಡ್ತಾ ಅಂತಂದ್ರೆ ನಮ್ಗೆ ಆಗ್ಬೇಕು ಕಂದ. ಏನು ಇವಾಗ ಆಯ್ತು ತಪ್ಪು ಕೇಳ್ಕೊಂಬತ್ತಿ ಹೋಗಿ. ಯಾವಾಗ? ಸೋಮವಾರ. ನಿನ್ ಹೆಂಡತಿಗೂ ನಿನ್ಗೂ ದಾಂಪತ್ಯ ಹೆಂಗಾಯ್ತು? ಇದು ಏನು ಇಲ್ರ, ಅಷ್ಟೇ. ಬದುಕಿದ್ದೀರ ನೀವಿನ್ನ? ಏನಪ್ಪ? ಏನು ಇಲ್ಲ. ಏನು ಅಂದೆ? ಇಲ್ಲಿ ಯಾರೋ ಬರ್ತೀರಾ ಅಂತ ಅಂದೆ. ಎಲ್ಲಿಗೆ? ಊರಿಗೆ, ನಮ್ಮೂರಿಗೆ ಹೋಗಿ. ಬರ್ಲಾ? ಒಳ್ಳೆ ಸ್ವಾಮಿ, ಒಳ್ಳೇದು. ನೀನ್ ಬತ್ತೀಯ ದೇವಸ್ಥಾನಕ್ಕೆ? ಯಾವಾಗ ಹೋಗಿ ಬತ್ತೀಯ? ನಾವು ಸೋಮವಾರ ಹೋಗ್ತೀವಿ ಸ್ವಾಮಿ. ಯಾರ್ಯಾರು? ನಾವಿನ್ನ ಮಾತಾಡಿ ಹೋಗ್ತೀವಿ ಸ್ವಾಮಿ. ಹೌದಾ? ಹೋಗ್ಬಿಟ್ ಬಾ, ದೇವ್ರ ಒಳ್ಳೇದ್ ಮಾಡ್ಲಿ ಕಂದ. ನಿನ್ಗೆ ಎಷ್ಟ್ ಜನ ಕಾಸು ಕೊಟ್ಟಿಲ್ಲ ಈ ನಡುವೆ? ಬೆಂಕಿ ಆಗ್ತಾ ಇತ್ತು, ಅದಕ್ಕೆ ತಿರ್ಗಾ ಸೀಮಣ್ಣ ಬೆಂಕಿ ಇತ್ತ. ನೀವು ನಂಜನಗೂಡಿಗೆ ಹೋಗ್ ಬಂದ್ಮೇಲೆ ಎಷ್ಟ್ ಜನ ಕಾಸು ನಾನು ಕೊಡಲ್ಲ, ಈಗ ನಾನು ವಿದ್ಯಾ ಕೊಡ್ತೀನಿ ಹೋಗು ಅಂತ ಅಂದ್ರು, ಹೇಳು. ಅವರೇ ನಂಬಿಲ್ಲ, ಅವ್ರ ಮನೆಯವ್ರು ಬೈದ್ ಕಳಿಸಿರು. ಏನಂತ? ನಮ್ಗೆ ಕೇಳಿ ಹೇಳಿ ಕೊಟ್ಟಿದ್ರ, ಎಲ್ಲಿ ವ್ಯವಹಾರ ಮಾಡಿದ್ರ ಅಲ್ಲೇ ಇಸ್ಕೊಂಡು ಮನೆ ತಗ ಬಂದ್ಗಿಂದಿರ ಅಂತ. ನೀನು ಮಟನ್ ಚಿಕನ್ ತಿಂದೋಗಿದ್ದ ನಂಜುಂಡೇಶ್ವರಂಗೆ. ಇವ್ರು ಇಲ್ಲಿ 960 ಸಲ ಹೇಳಿನಲ್ಲ ಕಂದ. ನೀನು ಚಿಕನ್ ತಿಂದೋಗಿದ್ದಲ್ಲ ನಂಜುಂಡೇಶ್ವರಂಗೆ. ಸರಿ ಮಾಡ್ತೀನಿ ನಾನು. ಏಯ್, ಒಂದ್ ನಿಮಿಷ ತಡಿ. ಮಾಡ್ತಿದ್ಯಣ್ಣ? ಕಿಡ್ನಾಪ್ ಮಾಡ್ತಾ ಇದ್ದೀವಿ. ಕಿಡ್ನಾಪ್? ಏನ್ ಕಿಡ್ನಾಪ್ ಅಣ್ಣ? ಜಿ ಕನ್ನಡ. ಅಯ್ಯೋ, ನಿಮ್ ಮನೆ ಹಾಳಾಗೋಗ ಜಿ ಕನ್ನಡದಿರ್ಲಿ. ನ್ಯೂಸ್ ನೋಡು. ಕರ್ನಾಟಕದಲ್ಲಿ ಸರಿ ಗ್ರಹಣ ಆದ್ಮೇಲೆ, ಇದು ಕರ್ನಾಟಕಕ್ಕೆ ಗ್ರಹಣ ಆದ್ಮೇಲೆ ತುಂಬಾ ಅಪಾಯಕಾರಿದೆ ಅಂತೆ. ಅದು ಚೋಳೂರು ಹೋಬ್ಳಿಲಿ ಈ ಸರಿ ಭೂಕಂಪ ಆಗುತ್ತಂತೆ. ನನ್ಗೆ ಏನ್ ಗೊತ್ತಾ ಭಯ, ನಿಮ್ ಮನೆ ತವೆಲ್ಲ ಭೂಕಂಪ ಆಗಿ ನಿಮ್ ಮನೆ ಎರಡೋಳಾಗಿ ನೀನ್ ಭೂಮಿಯೊಳಗ್ ಬಿದ್ದು ಮಣ್ಣು ಮುಚ್ಕೊಂಡ್ರೆ ನಿಂಗೆ ಹೆಂಗಪ್ಪ ನೋಡಕ್ ಬರೋದು ಸ್ವಾಮಿ? ಮಣ್ಣು ಮುಚ್ಕೊಂಡ್ಮೇಲೆ ಏನ್ ನೋಡ್ತೀಯ? ಅದನ್ನ ಎಲ್ ನೋಡಕ್ ಬರ್ಲಿ? ನೀನು ಇಲ್ದಂಗ ಆಕೇತಲ್ಲಪ್ಪೋ. ಹಲೋ, ಏನ್ ಮಾತಾಡೋಣಮ್ಮ ನಾನು? ಏನ್ ಮಾತಾಡ್ತೀಯ? ಏನ್ ಮಾತಾಡೋದು? ಚಾಪೆ ಐತೆ, ತಲ್ದಿಮ್ಮ ಐತೆ, ಹೋಗಿ ಮನಿಕಬೇಕಷ್ಟೇ. ಎಲ್ಲಿ? ಪಪ್ಪಾರ್. ಏನ್ಕೆ ಮೇಕೆ ಕಟ್ಟಿದ್ಯಾ ಒಪ್ಪರಾಗೆ? ಇಲ್ಲ, ನಾನೇ ಮೇಕೆ, ದನ, ಕೋಳಿ ಎಲ್ಲ ನಾನೇ. ಯಾಕೆ ಮನೆಗ್ ಮನಿ ಕಾಣಲ್ಲ ಬೆಚ್ಚಿಗೆ? ಇಲ್ಲ, ಬೆಚ್ಚಿಗೆ ಮನಗಲ್ಲ. ಯಾಕೆ ಮನಗಲ್ಲ? ನಮ್ಮ ಮನೆ ಅಂಗಿನ ಅರಮನೆಯಲ್ಲ, ಪಂಗೆಯ ಮರದಡಿಯ ಗುಡಿಸಲೇ ನನ್ನ ಗೆಳತಿ. ವಂಗೆಯ ಮರದಡಿಯ. ಯಾಕೆ ಚಿನ್ನು, ಏನಾಯ್ತು? ಅದೇ ನಮ್ಗೆ ಮನೆ ಒಪ್ಪಾರೆ. ಸಿಂಹ. ಓ,
ಯಾಕೆ ಸಿಂಹ ಏನಾಯ್ತು? ಓ ಯಾಕೆ ಸಿಂಹ ಏನಾಯ್ತು? ಹಲೋ ಹಲೋ ಏನಾಯ್ತು? ಅಕ್ಕ ಏನನ ಅಂತ ವಿಶಾಲಕ್ಕ? ಕೊಡು ಬೇಕಾದ್ರೆ ನಾನು ಹೇಳ್ತೀನಿ. ನೀನ್ ಅಲ್ಲಿ ಕೊಟ್ಟು ಸೌಂಡ್ ಕೊಟ್ಟಾಗ ಏನ್ ಹೇಳ್ತಿ ಗೊತ್ತಾ? ಹಾ ಈಗ ಲಲ್ಲಿ ಅಕ್ಕನ್ ಬಿಟ್ಟವ್ರೆ, ಹಾ ಭಾರತ ಅಕ್ಕನ್ ಬಿಟ್ಟವ್ರೆ, ಹಾ ಲಕ್ಷ್ಮಕ್ಕಯ್ಯನ್ ಬಿಟ್ಟವ್ರೆ, ಹಾ ಆಮೇಲೆ ಚಾಪೆ ಕೊಡು ಹ್ಮ್ ಕದಾಕೆ ಬೇಡ ಅಂತ ನಾನು ಹಾಚ್ಕೊಂಡು ಹೋಗ್ತೀನಿ. ಹಾ ಅವಾಗ ಸುಮ್ಮನಾಗಿ ನೀನು ಮನೆ ಕಂತಿ ಅವ್ರ ಮನೆ ಕಂತ ನಾನು ಆಚೆ ಕಡೆಗೆ. ಇಷ್ಟೈತ್ರಿ ಕತೆ. ಇಲ್ಲ ಇಲ್ಲ ಕೊಡಪ್ಪ ಚಿನ್ನು, ಹೇಳ್ತೀನಿ ಅಕ್ಕಂಗೆ. ಹಲೋ ಹಲೋ ನೀವು ಹೆಂಗನ ಮಾಡ್ಕೇಳಿ, ಹಾ ನಾನು ಜೂಟ್ ನಾನು ಜೂಟ್. ಏನ್ ಜೂಟ್ ಅಂದ್ರೆ ಎಲ್ಲಿ ಜೂಟ್ ಆಗ್ತೀಯ? ಒಪ್ಪಾರ್ ಒಪ್ಪಾರ್ಗೆಲ್ಲ ಕೊಡು, ಅಕ್ಕಂಗೆ ಹೇಳ್ತೀನಿ, ನಾನು ಮಾತಾಡ್ತೀನಿ ನಮ್ಮ ಮನೆಯವ್ರಿಗೆ. ಏನ್ ಹೇಳ್ತೀವಿ ಗೊತ್ತಾ? ಹ್ಮ್ ಅವನು ಲಲ್ಲಿ ಅಕ್ಕನ್ನ, ಆಮೇಲೆ ಭಾರತ ಅಕ್ಕನ್ನ, ಆಮೇಲೆ ಇದು ಲಕ್ಷ್ಮಕ್ಕನ್ನ ಎಲ್ಲ ಇದು ಮಾಡಿರೋದು. ಚಾಪೆನೂ ಕೊಡ್ಬೇಡ, ತಲ್ದಿಮ್ಮು ಕೊಡ್ಬೇಡ, ನೂಕು ಅಂತ ಹೇಳ್ತೀಯ. ಇಲ್ಲ ಅದಕ್ಕಿಂತ ಮುಂದಾಗೆ ನಾನು ಜೂಟ್. ಇಲ್ಲ ಹಂಗೆಲ್ಲ ಹೇಳಲ್ಲ, ಕೊಡ್ಚಿನ್ನು. ಖಂಡಿತ ಹೇಳ್ತೀಯ ಅಕ್ಕ ನೀನು. ನಿನ್ನಾಣೆಗೂ ಹೇಳಲ್ಲ, ಕೊಡು. ನಂದು ಆಣೆ ಇಕ್ಕಿ ಎಲ್ಲ ಖಾಲಿ ಆಗೋದು ಹಣೆ. ಇಲ್ಲ ಕೊಡಪ್ಪ ಚಿನ್ನು. ಬ್ಯಾಡಕ್ಕ, ನೀ ಖಂಡಿತ 100% ಖಂಡಿತವಾಗಿಯೂ ಫೋನ್ ಕೊಟ್ಟು ಸೌಂಡ್ ಕೊಡ್ತಿದ್ದಂಗೆ ಹೇಳದೆ ನೀನ್ ಈ ಮಾತು. ಇಲ್ಲ ಕಣ್ ಚಿನ್ನು, ನಿನ್ ಮೇಲೆ ಆಣೆ, ಕೊಡು. ನನ್ ಮೇಲೆ ಹಣೆ ಇಕ್ಬೇಡಿ, ಬುಲ್ಡೆ ಹೊಡೆದೋಯ್ತು ಹಣೆ ಇಕ್ಕಿ. ಆಮೇಲೆ ಕಿವಿ ಕೇಳ್ದಂಗ ಆಗೈತೆ, ಕಣ್ಣು ಮಂಜಾಗಿದ್ದಾವೆ. ಓ ಚಿನ್ನು ಇನ್ನೇನು ಇಲ್ಲ ಶರೀರದಾಗೆ. ಚಿನ್ನು ಓ ಕೊಡಪ್ಪ, ಅಕ್ಕಂಗ್ ಮಾತಾಡ್ತೀನಿ. ಇಲ್ಲ ನನ್ ಮಗಳು ಕೈಯಲ್ಲ ಕೊಡು. ತೆಗಿಯಕ್ಕ ನೀನು ಹೇಳ್ಬೇಡ, ನೀನು ಚಾಪೆನೂ ಇಲ್ದಂಗ ಆಗುತ್ತೆ ಕಣಕ್ಕ. ಕೊಡಪ್ಪ, ಬೇಡವ್ವ, ಬಾ ನಮ್ಮನೆಗ್ ಹೋಗ್ಲಿ ಬಾ. ನಿಮ್ಮನೆಗೆ ಹೋದ್ರೆ ಇವ್ರು ಶೂಟ್ ಮಾಡಿದ್ 4 ಜನ, ಪಡಂಪಲ್ಲಿ 4 ಜನ ಶೂಟ್ ಮಾಡಿದ್ದು. ಅವ್ರು ಶೂಟ್ ಮಾಡತ್ಕು ನಮ್ಮನೆಗ್ ಬರತ್ಕು ಏನು? ಯಾರ ನೋಡ್ದಂಗೆ ಹಿಡ್ಕೊಳಕ್ ಬಂದಿದ್ದ ಅಂತ ಹೇಳ್ಬಿಟ್ಟು ಕಂಪ್ಲೇಂಟ್ ಕೊಟ್ಟು ನಿಮ್ ಮಕ್ಕಳೆಲ್ಲ ಸೇರ್ಕೊಂಡು ಹೊಡೆದ್ಬಿಟ್ಟು ಹಚ್ಚಿ ಬೀದಿ ಕಂಬ ಕಟ್ಟಿ ಈ ಪ್ರಕಾರವಾಗಿ ಹೇಳುತ್ತಿರುವಾಗ ದಾರಿಗೆ ಹೋಗೋರೆಲ್ಲ ಒಂದೊಂದು ಏಟನ್ನು ಇಕ್ಕಿ ಬೆಳಿಗ್ಗೆ ಒಂದ್ಸರಿ ಸೇರ್ಕೊಂಡ್ರೆ ಏನಿಲ್ಲ ಬಾರಪ್ಪ. ಖಂಡಿತ ನೀವು ಅದೇ ಕೊಡಿಸ್ತೀಯವ್ವ. ಒಳ್ಳೆ ಮಜಾ ಕೊಡ್ತೀನಿ ಬಾ. ಖಂಡಿತ ಅದೇ ಕೊಡಿಸ್ತೀವ. ಅಲ್ಲ ಮಜಾ ಕೊಡ್ತೀನಿ ಬಾ, ಒಳ್ಳೆ ಮಜಾ ಕೊಡ್ತೀನಿ. ನಿಮ್ ನಿಮ್ ಮಗಳೇನ ಬಂದ್ರೆ ಖಂಡಿತ ಒದೆ ಕೊಡಿಸ್ತೀಯ. ಇಲ್ಲ ಮಜಾ ಪೇಪರು ನಾನು ಹೇಳದ್ ಕೇಳಿಸ್ಕೊಂತಿದೀಯಾ? ಪೇಪರು ಹೇಳದ್ ಕೇಳಿಸ್ಕೊಂತಿದೀಯಾ? ಪ್ಲೇಟು ಏನಿಲ್ಲ, ಟಿವಿ 9 ಇಲ್ಲ ಏನು ಇಲ್ಲ. ಯಾರು ಎಲ್ಲ ರೆಡಿ ಮಾಡ್ಕೊಂಡ್ರ? ಏನ ಮಾಡಿ ಅಪ್ಪ, ಏನ್ ಸುಮ್ನೆ ಇಷ್ಟೊಂದು ಲೇಟ್ ಮಾಡ್ತಿದ್ದೀರಾ? ನಾವು ನರಸಿಂಹಣ್ಣಂಗೆ ಫೋನ್ ಮಾಡ್ಬೇಕು. ಅಣ್ಣ ಕಾಫಿ ಆಯ್ತಣ್ಣ? ಈಗ ಆಯ್ತು. ಇನ್ನೇನಣ್ಣ, ಆರೋಗ್ಯನಾ? ಆರೋಗ್ಯ ಎಷ್ಟೇ ಜನ ದೇವ್ರ ಎಷ್ಟೇ ಕೇಳ್ಕೊಳದಣ್ಣ, ಎಲ್ಲ ಮನುಷ್ಯನಿಗೂ ಆರೋಗ್ಯ ಕೊಡ್ಬೇಕಲ್ವೇಣ? ಆರೋಗ್ಯನೇ ಭಾಗ್ಯ. ಯಾರು? ಹಲೋ ಯಾರಪ್ಪಿ ನೀನು? ಇವ್ರು ಯಾರು ಗೌಡ್ರೆ? ಕೊಡ್ರಿ, ಯಾರ್ರಿ ನೀವು? ಈಗ ಇದು ನಾವು ಯಾರೋ ನಮ್ಮ ಗೌಡ್ರು ಮಾತಾಡ್ತಾ ಇದೀವಿ ಸರ್. ಬುಗುಂಡಳ್ಳಿ ಯಾರು ಹೇಳಿ? ರೇ ಸ್ವಾಮಿ, ನಾನ್ ನರಸಿಂಹಣ್ಣಲ್ಲ. ಅದೇನೆ ನರಸಿಂಹಣ್ಣ ಎಲ್ಲ ಒಂದೇ ಅಲ್ವಾ? ಕರೆಕ್ಟ್ ಅವ್ರು ಮಾತಾಡಿದ್ದು ನೀವೇ ತಪ್ಪ. ನರಸಿಂಹ ಎಲ್ಲ ಒಂದೇ ಅಂತ ಹೇಳಿ ಗೌಡ್ರೆ. ಅದೇ ಅಣ್ಣ, ಇದು ಈಗ 5ನೇ ತಾರೀಕು ಮಡಿಕೊಂಡಿದೀವಿ ಫಂಕ್ಷನ್. ಏನ್ ಹೇಳಿ? ಅದೇ ನಮ್ಮ ಅಪ್ಪನ್ ಮಣ್ ಮಾಡೋದು. ಇದು 10 ವರ್ಷದಾಗ ಸತ್ತೋದ್ರಾರ ಗೌಡ್ರೆ. ಈಗ 10 ವರ್ಷದಾಗ ಇವ್ರು ಸತ್ತೋಯ್ತಂತೆ. ನೆನ್ನೆ ದಿನ ಜೀವ ಬಂದೈತೆ ಅಂತೆ. ಈಗ ಅಣ್ಣ ಇಲ್ಲ ಜೀವ ಬಂದಿತ್ತು, ತಿರ್ಗಾ ಹೋಯ್ತಲ್ಲ. ನಮ್ಮ 5ನೇ ತಾರೀಕು ಮಣ್ ಮಾಡಿಕೊಂಡಿದೀವಿ. ನೀವು ಅಲ್ಲ ಯಾರು 5ನೇ ತಾರೀಕು 10 ವರ್ಷದಾಗ ಸತ್ತೋಯ್ದ್ರಂತೆ. ನೆನ್ನೆ ದಿನ ಜೀವ ಬಂದು
ತಿರ್ಗಾ 5ನೇ ತಾರೀಕು ಮಣ್ಣಿ ಕೇಳವ್ರಂತೆ. ಯಾವ ಊರು ಸ್ವಾಮಿ? ಆ ಯಾವ ಊರು? ಬಂಗ್ರಳ್ಳಿ. ಗಂಗ್ರಳ್ಳಿ. ಗಂಗ್ರಳ್ಳಿ ಅಣ್ಣ ಎಲ್ಲಿ ಬರೋದು? ಎಲ್ಲಿ ಬರ್ತದೆ? ಅದೆಲ್ಲೂ ಬರಲ್ಲ ಅಣ್ಣ, ಅಲ್ಲೇ ಇರುತ್ತೆ. ಅಲ್ಲ ಅಲ್ಲೇ ಇರುತ್ತೆ ಗೊತ್ತು. ಇವ್ರು ಯಾರೋ ಇವ್ರು ದೊಡ್ಡ ಪಾಕಿಟ್ನವ್ರು. ಅಣ್ಣ ನಾವೇನು ನಿನ್ನ ಹತ್ರ ಕಟ್ ಪಾಕಿಟ್ ಮಾಡಿ ಏನು ನಿಮ್ ಮನೆ ಹಾಳು ಮಾಡಿಲ್ಲ. ನಾವೇನು ಗೊತ್ತಾಯ್ತಾ, ನಾವೇನು ಗೊತ್ತಾ ಫೋನ್ ಮಾಡಿದ್ದು? ನೋಡ್ರಿ ಅಲೋ, ನಾವು ಹಿಂಗೆ ನಾವು ಸುರ್ಕಾಗವ್ರೆ ಅಂತ ಹೇಳಿದ್ದು. ಸುರ್ಕಾಗವ್ರೆ ನಮ್ಗಿಂತ ನಮ್ಮನ್ನ ತಲೆ ಕೆಡಿಸಿ ಚಿಕ್ಕ ಮಾಡಕ್ಕೆ ಅಂತ ನಾನು ಹೇಳಿದ್ವಿ. ಅಣ್ಣ 1 ನಿಮಿಷ ಹೇಳೋದ್ ಕೇಳಿಸ್ಕೊ ಅಣ್ಣ. ನಮ್ಗೆ ಮಾವಿನ ಎಲೆ ನಾಡಿಕೆ 7,000 ಮಾವಿನ ಎಲೆ ಬೇಕು. ಇದು ಹುಣಸೆ ಎಲೆ 7,000. ಒಂದೊಂದ್ ಎಲೆ ಎಣಿಸ್ಬಿಟ್ಟು ಕ್ಲೀನ್ ಆಗಿ 7,000 ಚೀಲಕ್ ತುಂಬ್ಕೊಂಡ್ ತಗೊಂಬಂದ್ರೆ ನಿಮ್ ದುಡ್ಡು ಏನಾಗೆ ತಗೊಂಡೋಗ್ಬಿಡೋಣ. ಸ್ವಲ್ಪ ಇದು ಹುಣಸೆ ಎಲೆನ 7,000 ಬೇಕಾ ಅಣ್ಣ? ಹುಣಸೆ ಎಲೆ 7,000 ಎಣಿಸ್ಕೊಂಡ್ ತಗೊಂಬನ್ರಿ. ಒಂದ್ ಜಾಸ್ತಿನೂ ತರಬಾರ್ದು, ಒಂದ್ ಕಮ್ಮಿನೂ ತರಬಾರ್ದು. 7,000. ಹುಣಸೆ ಎಲೆನ ಎಣಿಸ್ಬಿಟ್ಟು 7,000 ತರ್ಬೇಕಾ? 7,000 ತರಬೇಕು. ನಮ್ಮ ಅಪ್ಪನ ಮಣ್ಣಲ್ವ ಅಣ್ಣ ಅವತ್ತು ನಾವು ಲಾಸ್ಟ್ ಸರಿ ನಮ್ಮ ಅಪ್ಪನ ಮಕ ನೋಡೋದು. ಅದಕ್ಕೆ ಹುಣಸೆ ಎಲೆ ಹಾಕ್ಬಿಟ್ಟು ಮಣ್ಣು ಮಾಡ್ಬಿಟ್ಟು ಅದ್ರ ಮೇಲೆ ನುಗ್ಗೆ ಸೊಪ್ಪು ಹಾಕ್ಬಿಡೋದಣ್ಣ. ಆಡಲ್ಲ ಸ್ವಾಮಿ, ಮಾತಾಡ್ತಾ ಇರೋದು ಆಡ ಅಂತಲ್ಲ. ರೇ ಸ್ವಾಮಿ, ಯಾರು ನಮ್ಮ ಅಪ್ಪ ಸತ್ತೋಗೈತೆ ಆಡು ಅಂತಿರೋದು. ನಿಮ್ಗೇನು ಒಂದ್ ಸ್ವಲ್ಪ ಮ್ಯಾನೇಜ್ ಇಲ್ವಾ? ನಿಮ್ಗೆ ಕಷ್ಟ ಏನು ಅಂತ ಗೊತ್ತಿಲ್ಲ? ನಿಮ್ಮನೆಗೆ ಸಾವು ನೋವು ಏನು ಸಂಭವಿಸಲ್ವಾ? ನಮ್ಮ ಅಪ್ಪ ಸತ್ತೋಗೈತೆ ಮಣ್ಣು ಕಂಡ್ರಿ ಅಂತ ಅಂದ್ರೆ ನಾಟಕ ಆಡು ಅಂತ ಏನೇನೋ ತಮಾಷೆ ಮಾಡ್ತಿದ್ದೀರಾ. ನಿಮ್ಮನೆಗೆ ಒಂದ್ ಸಾಯ್ತಾರ ನೋಡಿ, ಇಷ್ಟರಲ್ಲೇ ಯಾರು ಸಾಯ್ದೇ ಇರಲ್ಲ. ಇವಾಗ ಏನ್ ಮಾಡ್ಬೇಕು ಹೇಳಿ ನಾವು? ನಮ್ಗೆ ಯಾಕೆ ಮಾಡಿದ್ದು? ನಮ್ಗೆ ಯಾಕೆ ಮಾಡಿದ್ದು? ಏನ್ ಮಾಡ್ಬೇಕು ಹೇಳಿ ನಾವು? ನಮ್ಮಿಂದ ಏನಾಗ್ಬೇಕು? ಇನ್ನೇನಂತ ಹೇಳೋಣ. 7,000 ಹುಣಸೆ ಎಲೆ ಬೇಕು ನಮ್ಗೆ. 7,000 ಹುಣಸೆ ಎಲೆ ಬೇಕು. ನುಗ್ಗೆ ಸೊಪ್ಪಿನ ಎಲೆ ಬೇಕು. ಆಮೇಲೆ 9,000 ನುಗ್ಗೆ ಸೊಪ್ಪಿನಲ್ಲಿ 9,000. ಅಣ್ಣ. ಆಮೇಲೆ ಇನ್ನೇನ್ ಬೇಕು ಅಣ್ಣ? ಬೇಕಣ್ಣ. ಅಲ್ಲಿ ಇನ್ನೇನ್ ಬೇಕು ಅಂದೆ. ಹಂಗೆ ಇರೋಣ. ಹಲೋ ಹಲೋ ಅಣ್ಣ, ಅಷ್ಟೇ ಅಣ್ಣ. ಹುಣಸೆ ಎಲೆ ಬೇಕು ನಮ್ಗೆ, ನುಗ್ಗೆ ಸೊಪ್ಪು ಎಲೆ ಬೇಕು. ಆಮೇಲೆ ಈ ಕಾಂಗ್ರೆಸ್ ಗಿಡದ ಮೂಗ್ಬಟ್ಟು ಬೇಕಣ್ಣ. ಕಾಂಗ್ರೆಸ್ ಗಿಡದ್ದು ಮೂಗ್ಬಟ್ಟು ಎಲ್ಲಿದ್ದೀರಾ? ಅಲ್ಲ ಇದು ಇದು ತುಮಕೂರಾಗಿದ್ದೀನಿ. ಮೊದ್ಲು ಎಲ್ಲಿದ್ರಿ? ಮೊದ್ಲು ಊರಿಂದ ಬಂದೆ, ಈಗ ಬಳ್ಳಾಪುರದಿಂದ. ಅಲ್ಲ, ಮೊದ್ಲು ಎಲ್ಲಿದ್ರಿ? ತುಮಕೂರು ಬರೋಕ್ಕಿಂತ ಮುಂಚೆ ಎಲ್ಲಿದ್ರಿ? ತುಮಕೂರಿಗೆ ಬರೋದಕ್ಕಿಂತ ಮೊದ್ಲು ಬಳ್ಳಾಪುರದಾಗಿತ್ತು. ನಿಮ್ದು ನೆಗೆಟಿವ್ ನಿಮ್ಮ ಸ್ವಂತ ಊರು ಬಳ್ಳಾಪುರನೇನಾ? ನಿಮ್ದು ಸ್ವಂತ ಊರು ಬಳ್ಳಾಪುರನೇನಾ? ಸ್ವಂತ ಊರು ಬಳ್ಳಾಪುರ. ಏ ಕಿಶೋರ ಸುಳ್ಳು ಹೇಳ್ಬೇಡ, ನನ್ಗೆ ಯಾಮಾರಿಸ್ಬೇಡ. ನಾನು ಕಾಲೇಜ್ ಬಿಟ್ಟಿದ್ದೀನಿ, ಕಾಲೇಜಿಂದ ಬರ್ತಾ ಇದ್ದೀನಿ. ಪಾರ್ಕಿಗೆ ಬಾ, ಹೋಗೋಣ. ಕಿಶೋರ್ ಅಲ್ಲ, ನನ್ನ ನರಸಿಂಹರಾಜು. ಕಿಶೋರ ನನಗೆ ಸುಮ್ಮನೆ ನನಗೆ ನೋಡೋ, ನನಗೆ ಬೇಜಾರು ಮಾಡ್ಬೇಡ. ಕಾಲೇಜಿಗೆ ನಾನು ಹೋಗಿಲ್ಲ, ಪಾರ್ಕಿಗೆ ಹೋಗೋಣ ಬಾ. ಇಲ್ಲನಾ ಓಯ್ ಇದಕ್ಕೆ ಬರೋದು ನೀವು ಕಾಲೇಜಿಗೆ ಹೋಗ್ತೀವಿ ಅಂತ ಮಾನ ಮರ್ಯಾದೆ ಯಾರಿಗೆ ಪಡಿದ್ಯಾ? ನಾನು ನರಸಿಂಹರಾಜು. ಅಪ್ಪ ಅಮ್ಮ ದುಡ್ಡುಗಳು ಕಾಸುಗಳು ಇಸ್ಕೊಂಡ್ಬಿಟ್ಟು ನಿಮ್ ಮಾನ ಮರ್ಯಾದೆ ಐತೆ ನಿಮ್ಗೆ? ಓದಕ್ ಗೊತ್ತಿಲ್ಲ ಅಥವಾ ಇಂಥವ್ಗೆ ಬರೋದು ನೀವು? ಅಂಕಲ್, ನೀವು ಯಾವ ಏರಿಯಾ? ಯಾರು ಹೇಳಿ? ನಾನು ನರಸಿಂಹರಾಜು. ಯಾವ ಊರು? ಬಳ್ಳಾಪುರ. ಅಂಕಲ್, ನಮ್ದು ಮೈಸೂರು ಅಂಕಲ್. ನೀವು ಕಿಶೋರ್ ಅಲ್ವಾ? ಸುಮ್ಮನೆ ತಮಾಷೆ ಮಾಡ್ಬೇಡ ಕಿಶೋರ್. ಒಳ್ಳೆ ಮಕ್ಳುಗಳ್ನ ಕೆಟ್ಟ ದಾರಿಗೆ ಎರ್ಸ್ಕೊಂಡು ಪಾರ್ಕಿಗೆ ಹೋಗೋಣ ಅಂತ ಅಂತೀಯ? ನಾಚಿಕಲ್ಲ ನಿನ್ಗೆ? ಅಂಕಲ್, ಯಾಕೆ ಲವ್ ಮಾಡೋದು ತಪ್ಪ ಅಂಕಲ್? ಪ್ರೀತಿಸೋದು ತಪ್ಪ? ಪ್ರೀತಿಸೋದು ತಪ್ಪ? ನೀವೇ ಹೇಳಿ. ಪ್ರೀತಿಸೋದು ತಪ್ಪ ಅಂತ ಅಂದ್ರೆ ಒಂದು ಅಂತ ಬರ್ಬೇಕು, ಓದ್ಬೇಕು ಚೆನ್ನಾಗಿ. ಓದೋ ಟೈಮಲ್ಲಿ ನಾನು ಓದ್ತಾ ಇದ್ದೀನಿ. ನಾನು ಲವ್ ಮಾಡ್ಬೋದಲ್ಲ? ಓದ್ಕೊಂಡೆ ಲವ್ ಮಾಡ್ಬೋದಲ್ಲ? ಅದ್ರಲ್ಲಿ ಏನಿದೆ ತಪ್ಪು? ನೀವ್ ಯಾವತ್ತು ಯಾರಿಗೂ ಲವ್ ಮಾಡೇ ಇಲ್ವಾ ಅಂಕಲ್?
ನೋಡಿ ಇಂಥ ಜನ ಅಲ್ಲಲ್ಲ ಮಕ್ಕಳುಗಳು ಈ ವಯಸ್ಸಿಗೆ ಹಿಂಗಾದ್ರೆ ಈಗ ಓದೋ ಟೈಮಾಗ ಓದಮ್ಮ. ಏ ಕಿಶೋರ್, ನೀನ್ ನನಗೆ ತಮಾಷೆ ಮಾಡ್ಬೇಡ. ಬಾ, ನನ್ ಕಾಲೇಜ್ಗೆ ಹೋಗಕ್ಕೆ ಇಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ನಿಂತಿದ್ದೀನಿ. ಬಾ, ನಾನು ಎಲ್ಲಾನ ಹೋಗೋಣ, ಪಿಕ್ನಿಕ್ ಹೋಗೋಣ ಬಾ ಎಲ್ಲಾನ. ಅಲ್ಲ ನನ್ನ ಎದುರಿಗೇನ ನೀನ್ ಈ ತರ ಮಾತಾಡಿದ್ರೆ ನೀನ್ ಯಾವನ್ ಮಗಳನ್ನಾಗಿರ್ಲಿ ಜಾಸ್ತಿ ಹೊತ್ಬಿಡಿವಿ. ಕಿಶೋರ್ ಕಿಶೋರ್ ಹೋಗಲ್ಲ ಹುಡಿ. ಯಾರು ನೀವ್ ಹೇಳಿ ಅಂಕಲ್? ಅಚ್ಚುಕಟ್ಟಾಗ್ರೆ ಹೆಣ್ಮಕ್ಳು ಕೆಟ್ಟೋಗೋದು. ಅಂಕಲ್ ನೀವ್ ಯಾರು ಹೇಳಿ? ಆಗಿಂದ ಹೇಳ್ತಾರೆ ಯಾರು? ನಾವು ನರಸಿಂಹರಾಜ್ ಅಂತ ಹೇಳಿಲ್ವಾ? ಯಾವ್ದಾರು ರಾಂಗ್ ನಂಬರ್ ಮಾಡಿದ್ರಿ? ಏನ್ ಅಂಕಲ್ ನೀವ್ ಹಿಂಗ್ ಬೈತಾ ಇದ್ದೀರಾ? ಒಂದ್ ಹೆಣ್ಮಗುಗೆ ಈ ತರ ಬೈಬೋದಾ? ಹೆಣ್ಮಗನ ನಿಮ್ಮಂತರಿಂದ 10-12 ಮಕ್ಳು ಕೆಟ್ಟೋಗ್ತವೆ ನಿಮ್ ದಿಕ್ಕಿಗೆ ತಿರ್ಗವು. ಯಾಕೆ? ನೀವಾದ್ರೆ ತಿಪ್ಟೂರ್ ಲಕ್ಷ್ಮಮ್ಮನ್ನ ಗೊಲ್ರಮ್ಮನ್ನ ಎಲ್ಲ ಲವ್ ಮಾಡ್ಬೋದು, ನಾವ್ ಮಾಡಂಗಿಲ್ವಾ ಅಂಕಲ್? ಮುಚ್ಕೊಂಡಿರ್ತಾನೆ ನೀವ್ ಹೆಣ್ಮಕ್ಳ ನೀವು? ಅಲ್ಲ, ನೀನು ಲವ್ ಮಾಡ್ಬೋದು ಗೊಲ್ರಮ್ಮಂಗೆ, ಭಯ ಐತೆ ನಿಮ್ಗೆ? ತಿಪ್ಟೂರ್ ರತ್ನಮ್ಮಂಗೆ, ಲಕ್ಷ್ಮಮ್ಮಂಗೆ, ಗೊಲ್ರಮ್ಮಂಗೆಲ್ಲ ನೀವು ಲವ್ ಮಾಡ್ಬೋದಾ? ನೀವೆಲ್ಲ ಲೆಕ್ಕ ಹಾಕೊಂಡು ನೀನು ಓದಕ್ ಬರ್ತಾ ಇದೆಯಾ ಟೌನ್ಗೆ ನೀನು? ಅಲ್ಲ, ನೀನ್ ಲವ್ ಮಾಡ್ಬೋದು, ನಾನ್ ಲವ್ ಮಾಡಂಗಿಲ್ವನೋ? ಮಕ ಹೊರಗಂಗ್ ಉಗ್ಬಿಡ್ತೀನಿ ಅಂದ್ರೆ. ಏ ಯಾಕೋ ನರ್ಸಾ? ನನ್ನ ಎದೆ ಮೇಲೆ ಬೆಳೆದಿರೋ ಕೂದಲು ಪ್ರಯಾಸ ಇಲ್ಲ ನಿನ್ಗೆ? ನಿನ್ಗೆ ವಯಸ್ಸಾಗೈತೆ ಅಂತ ಅದಕ್ಕೆ ಮಾತಿದ್ರೆ ತಿಪ್ಟು ರತ್ನಮ್ಮಂತಕ್ಕೆ, ಗೊಲ್ರಮ್ಮಂತಕ್ಕೆ, ಲಕ್ಷ್ಮಮ್ಮಂತಕ್ಕೆ ಹೋಗೋದು ಬರೋದು ಅಲ್ವಾ? ನೀನೇನು ನೀನ್ ಕರೆಕ್ಟ್ ಆಗಿದ್ದು 4 ಜನಕ್ಕೆ ಬುದ್ಧಿ ಹೇಳಲೇ ಲೋಪರ್ ನನ್ ಮಗನೇ. ನೀನು ಕಾಲೇಜ್ ಹೋಗಕ್ ಬರ್ತೀಯಲ್ಲ ಲೇ, ನಾನ್ ಕಾಲೇಜ್ ಹೋಗಲ್ಲ ಕಣಲೇ, ನಾನ್ ಲಲ್ಲಿ ಹೋಗಲೇ ಬರ್ಲಿ ಅಂತಲ್ಲ ನೀವು. ಕಿತ್ತೋದ್ ನೋಡಿ ನಾನ್ ಲಲ್ಲಿ. ಅಯ್ಯೋ ನೀವು ಅಮ್ಮ, ನನಗೆ ಯಾವಾಗ ಹಿಂಗ್ ಮಾತಾಡ್ದೋ ಈಗ ನನ್ಗೆ ಗೊತ್ತಾಗ್ಲೇ ಇಲ್ವಲ್ಲ ನಮ್ಮ ಏನು ಕಾಯಿಲೆ ಬರಲ್ವಲ್ಲ ನಮ್ಮ. ನಾನ್ ಕಣ ಲಲ್ಲಿ ಕಿತ್ತೋದಳೆ ಯಾರು? 27/1/2020 ನಿಮ್ಮ ಔಟ್ ಗೋಯಿಂಗ್ ಕರೆಗಳನ್ನು ನಿಲ್ಲಿಸಲಾಗುವುದು. ಅದಕ್ಕಾಗಿ ನೀವು ಹಿಂದೆ ರೀಚಾರ್ಜ್ ಮಾಡಿಕೊಳ್ಳಿ. ನರಸಿಂಹರಾಜು. 27/1/2020 ನಿಮ್ಮ ಔಟ್ ಗೋಯಿಂಗ್ ಕರೆಗಳನ್ನು ನಿಲ್ಲಿಸಲಾಗುವುದು. ಅದಕ್ಕಾಗಿ ನೀವು ಹಿಂದೆ ರೀಚಾರ್ಜ್ ಮಾಡಿಕೊಳ್ಳಿ. ಮೊನ್ನೆ ನಾ 3 ತಿಂಗಳು ಒಂದೇ ಸಲ ಹಾಕ್ಸಿದ್ದೀನಿ. ಅದು ಎಲ್ಲ ಈಗ ಕ್ಯಾನ್ಸಲ್ ಆಗಿದೆ. ಈಗ 3 ತಿಂಗಳದ್ದು ಹಾಕ್ಸಂಗಿಲ್ಲ. ನೀವು ಹಾಕ್ಸಿರೋ ದುಡ್ಡೆಲ್ಲ ಹೋಯ್ತದು. ಅದೇ ಇದು ಎಲ್ಲ ಬತ್ತವಲ್ಲ, ಗೊಂಬೆ ಪಂಬೆ ಎಲ್ಲ ಬರೋದಕ್ಕೆ 500 ರೂಪಾಯಿ ಹಾಕ್ಸಿತ್ತು. ಅದ್ರಾಗ ₹1 ವಾಪಸ್ ಕೊಟ್ರು. ಏನ್ ಗೊಂಬೆ ಬರೋದಕ್ಕೆ? ಗೊಂಬೆ, ಆಮೇಲೆ ಇದು ಫೈಟು GT ಅದಂತ ಜೆಡ್ ಫೈಟ್ ಅನ್ನೋದು ಯಾವ್ದು ಫೈಟ್ ಹೊಡೆಯೋದು WW ಅದೆಲ್ಲ ಹಾಕ್ಸಿದೀನಿ. ಏನ್ WW ಫೈಟು ಅಂಗಿ ಬಿಚ್ಚಾಗಿ ಹೊಡಿತಾರಲ್ಲ ದಪ್ಪಗ್ರರು. ಆಮೇಲೆ ಅಷ್ಟೇ, ಅದೆಲ್ಲ ಹಾಕ್ಸಿದೀನಿ. ಅದ್ಯಾರು ನೋಡ್ತಾರೆ? ಈ ಹುಡುಗರು ಕಿತ್ಕೊಂಡು ಹೊಡೆಗೆ ನೋಡ್ತಾವ ನಮ್ಮ ಹುಡುಗರೆಲ್ಲ. ನಿಮ್ ಮನೆಗ್ ನಿಮ್ ಮಕ್ಳು ಎಲ್ಲ ನೋಡ್ತಾರ? ನಮ್ಮ ಮಕ್ಳೆಲ್ಲ ಇಲ್ಲಿ ಕುತ್ಕೊಂತಾವಲ್ಲ, ಮೊಬೈಲ್ ಕಿತ್ಕೊಂಡು ಹೋಗಿ ಬೇಲಿ ಸಂದಾಗ ಹಾಕೊಂಡು ನೋಡ್ಕೊಂತಾವ. ಅವ್ರಿಗೋಸ್ಕರ ಹಾಕ್ಸಿರೋದ ನೀವು? ಇಲ್ಲ ಎಲ್ಲ ಬರ್ತಾವೆ ಅಂತ ಹಾಕ್ಸಿರಿ. ಅಲ್ಲ, ಆ ಹುಡುಗರಿಗೋಸ್ಕರ ಹಾಕ್ಸಿರೋದ ನೀವು? ಇಲ್ಲ ನೀವು ನಾವು ನಮಗೂ ಹಾಕ್ಯಂತೀವಿ. ಯಾಕೆ? ಅಲ್ಲ ರೀ, ನಿಮ್ಮನೆಯಲ್ಲಿ ಅಲ್ಲ ಸರ್, ನಿಮ್ಮನೆಯಲ್ಲಿ ಬೈಯಲ್ವಾ ಲೇಡೀಸು? ಒಂದ್ ಟೈಪ್ ಒಂದ್ಸಲ ಅದನ್ನ ನೋಡ್ಕೊಂಬಿಟ್ಟು ಜ್ಞಾಪನ ಬರಂಗಿ. ಅದ್ ನೋಡಿದ್ರೆ ಜ್ಞಾಪನ ಬರುತ್ತಾ ನಿಮ್ಗೆ? ಅಲ್ಲಲ್ಲ, ಏನಿಲ್ಲ, ಜ್ಞಾಪನ ಬರಂಗಿ ಸುಮ್ನೆ ಐತಲ್ಲ ಅಂತ ನೋಡ್ತೀವಿ ಅಷ್ಟೇ. ಜ್ಞಾಪನ ಬರ್ತೈತಲ್ಲ. ಎಲ್ಲೋಗಿ ನೀವು ಬೇಲಿ ಮರೆಗೆ ಹೋಗಿ ನೋಡ್ತೀರಾ? ಇಲ್ಲ, ಬತ್ಲೊಳಗೆ ಏನ್ ಸುಮ್ನೆ ಚಡ್ಡಿ ಬಿಚ್ಕೊಂಡ್ ಕುತ್ಕೊಳ್ಳೋದು, ಬಾತ್ರೂಮಾಗೆ ಹೊರಗಡೆಗೆ ಹೋಗ್ತಾವನೆ ಅಂತ. ಒಳ್ಳೆ ಪ್ಲಾನು ಸರ್ ನಿಮ್ದು, ತುಂಬಾ ಚೆನ್ನಾಗಿದೆ. ಇವ್ನು ಯಾರನ್ನ ನೋಡಿದ್ರೆ ಬಾತ್ರೂಮ್ ಅಲ್ಲಿ ಬಾತ್ರೂಮ್ ಹೋಗೋರೆ ಅನ್ಕೊಬೇಕು.
ನೀವು ನೋಡ್ತಾ ಇರ್ತೀರಾ. ಯಾರ್ಯಾರಿಗೆ ತೋರಿಸ್ತೀರಾ ಆಮೇಲೆ ನೀವು? ಯಾರಿಗೂ ತೋರ್ಸಲ್ಲ. ಹೇಳೋದು ಇಲ್ವಾ? ಇಲ್ಲ ಹೇಳ